ಎಲ್ಲರಿಗೂ ನಮಸ್ಕಾರ. ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಶ್ರೀ ಭಟ್. ಇಷ್ಟು ವರ್ಷಗಳ ಕಾಲ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಇಂಟರ್ವ್ಯೂ ಮಾಡ್ತಾ ಇದ್ದವರು ಇವಾಗ ಬಿಗ್ ಬಾಸ್ ಮನೆಗೆ ಹೋಗಿ 10 ವಾರಗಳ ಕಾಲ ಇದ್ದು ಹೊರಗಡೆ ಬಂದಿದ್ದಾರೆ. ಸುದ್ದಿ ಮಾಧ್ಯಮ, ಸಿನಿಮಾ, ರಿಯಾಲಿಟಿ ಶೋ, ಈಗ ಒಂದು ಬಿಗ್ ಬಾಸ್ ನಂತಹ ಅತಿ ದೊಡ್ಡ ಕಾರ್ಯಕ್ರಮ. ಈ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ನಟಿ ನಿರೂಪಕಿ ಜಾನ್ವಿ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ಮೊದಲಿಗೆ ಹೇಗಿದ್ದೀರಾ ಮೇಡಮ್? ನಾನ್ ತುಂಬಾ ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ. ಜಾನ್ವಿ ಮೇಡಮ್ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅಂತ ಅಂದಾಗ ನಾನು ಆಲ್ಮೋಸ್ಟ್ ಫಿನಾಲೆವರೆಗೆ ಇರ್ತಾರೆ ಅಂತ ಅನ್ಕೊಂಡಿದ್ದೆ. ಇದಕ್ಕೂ ಕಾರಣ ಇದೆ. ನಾನು ಮೊದಲೇ ಹೇಳ್ದಂಗೆ ಈ ಹಿಂದೆ ನೀವು ಬಿಗ್ ಬಾಸ್ ಸ್ಪರ್ಧಿಗಳನ್ನ ಸಂದರ್ಶನವನ್ನ ಮಾಡಿದೀರಾ, ಅವರ ಆಟವನ್ನ ವಿಮರ್ಶೆ ಮಾಡಿದೀರಾ. ಎಲ್ಲಿ ಏನು ತಪ್ಪಾಯ್ತು? ನನಗೆ ಈಗಲೂ ಅನ್ಸೋದು ನಾನು ಒಳಗಡೆನೆ ಇರಬೇಕಿತ್ತು ಅಂತ. ಯಾಕಂದ್ರೆ ಬಂದ್ಮೇಲೆ ಪ್ರತಿಯೊಬ್ರು ಅದೇ ಹೇಳ್ತಿರೋದು. ನಮ್ಮ ಮನೆಯವರು ಯಾರು ನಂಬ್ತಾನೆ ಇಲ್ಲ. ಜಾನ್ವಿನ ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಿದ್ದಾರೆ, ಅಲ್ಲಿಂದ ಬಿಗ್ ಬಾಸ್ ಹೋಗ್ತಾಳೆ, ಮತ್ತೆ ಈಗ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅಂತ ಆ ತರ ಇಲ್ಲ. ಅಂದ್ರೆ ನನ್ನ ಆಟ ತುಂಬಾ ಚೆನ್ನಾಗಿತ್ತು. ನಾನು ಅನ್ಫಾರ್ಚುನೇಟ್ ಆಗಿ ಹೊರಗಡೆ ಬಂದೆ ಅನ್ನೋದು ಜನರ ಮಾತಿಂದಾನೇ ಗೊತ್ತಾಗ್ತಾ ಇದೆ. ಯಾರೇ ಮೀಟ್ ಆದ್ರೂ ಅಯ್ಯೋ ನೀವು ಟಾಪ್ 5 ಇರ್ತೀರಾ, ನೀವು ಆಟ ಆಡ್ತಾ ಇದ್ರಿ, ತುಂಬಾ ಚೆನ್ನಾಗಿ ಆಟ ಆಡ್ತಿದ್ರಿ ಅಂತ ಪ್ರತಿಯೊಬ್ರು ಹೇಳ್ತಾ ಇರೋದು. ನನಗೆ ತುಂಬಾ ಮೆಸೇಜಸ್ ಬರ್ತಾ ಇದೆ. ಸೊ ಅದ್ ನೋಡಿದಾಗ ನಂಗೆ ತುಂಬಾ ಖುಷಿ ಆಗುತ್ತೆ. ಏನೋ ಆಟ ಆದ್ಮೇಲೆ ಪಾಸಿಟಿವ್ ನೆಗೆಟಿವ್ ಇದ್ದಿದೆ, ಬಟ್ ಬಂದ್ಮೇಲೆ ನೀವು ತುಂಬಾ ಡಿಸರ್ವಿಂಗ್ ಇದ್ರಿ, ನೀವು ಬರೋಂಥವ್ರಲ್ಲ, ನಾವು ನಂಬಿಕೆನೆ ಬರ್ತಿಲ್ಲ ಅಂತೆಲ್ಲ ಹೇಳಿದಾಗ ಸೊ ನನ್ನ ಕಡೆಯಿಂದ ಎಲ್ಲೋ ತಪ್ಪಾಯ್ತು ಅಂತ ನನಗೆ ಅನಿಸ್ತಾ ಇಲ್ಲ. ಗೊತ್ತಿಲ್ಲ, ಅನ್ಫಾರ್ಚುನೇಟ್ ಆಗಿ ನಾನು ಹೊರಗಡೆ ಬಂದಿದ್ದೀನಿ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಡೇ 1 ಅಂದ್ರೆ ಒನ್ ವೀಕ್ ಸ್ವಲ್ಪ ಅರ್ಥ ಮಾಡ್ಕೊಳಕ್ ನಾನು ಟೈಮ್ ತಗೊಂಡೆ ಅನ್ಸುತ್ತೆ. ಬಟ್ ಅದಾದ್ಮೇಲೆ ಪಾಸಿಟಿವ್ ಅವ್ರ ನೆಗೆಟಿವ್ ತುಂಬಾ ಎಫರ್ಟ್ ಹಾಕಿ ನಮ್ಮ ಕಡೆಯಿಂದನೂ ಏನಾದ್ರು ಕಂಟೆಂಟ್ ಕೊಡಬೇಕು, ಸೊ ಪಾಸಿಟಿವ್ ಅವ್ರ ನೆಗೆಟಿವ್ ನಮ್ಮ ಕಡೆಯಿಂದನೂ ಕಂಟೆಂಟ್ ಹೋಗ್ಬೇಕು ಅಂತ ಹೇಳಿ ಎಫರ್ಟ್ ಹಾಕಿ ನಾನು ಆಡಿದ್ದೀನಿ. ಹಾಗಾಗಿ ನನಗೆ ಏನು ನಾನು ಜನ್ವಿನ್ ಎಫರ್ಟ್ ಇತ್ತು, 100% ಎಫರ್ಟ್ ಇತ್ತು, ಅದ್ರ ಬಗ್ಗೆ ಎಫರ್ಟ್ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇನ್ನು ನನ್ನ ಮನೆಯಲ್ಲಿ ಇರಬೇಕಿತ್ತು. ನಾನು ಆಚೆ ಬಂದಿರೋದು ನನಗೂ ಆಶ್ಚರ್ಯನೇ. ನಾನು ಹೋಗ್ತೀನಿ ಅಂತ ನನಗೆ ಯಾವತ್ತೂ ಅನಿಸ್ತಾ ಇರಲಿಲ್ಲ. ನಾನು ಬೇರೆ ವಿಶ್ಲೇಷಣೆ ಮಾಡೋದ್ರಲ್ಲಿ ಬೇರೆ ನಂಬರ್ 1 ಅಲ್ವಾ, ನಾನು ಇಷ್ಟು ಇರ್ತೀನಿ ಚಾನಲ್ ಅವಳು ಅಂತ ಅಲ್ಲ, ಅದ್ರ ಮೀರಿ ನಾನು ಚೆನ್ನಾಗಿ ಆಟ ಆಡ್ತಾ ಇದ್ದೆ. ಒಂದು ಶೋ ಅಂತ ಬಂದಾಗ ಅವ್ರಿಗೆ ಬೇಕಾಗಿರೋದೇ ಕಂಟೆಂಟ್, ಟಾಕ್ ಆಗಬೇಕು, ಅದು ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ. ಯಾಕಂದ್ರೆ ಒಂದು ರಿಯಾಲಿಟಿ ಶೋ ಅಂದ್ರೆ ಹಾಗೆ. ಸೊ ಅದಕ್ಕೇನ್ ಬೇಕು, ನಾನು ಅಷ್ಟು ಚೆನ್ನಾಗಿ ಆಟ ಆಡ್ತಿದ್ದೆ ಅಂತ ನಂಗೆ ಅನ್ಸುತ್ತೆ. ಗೊತ್ತಿಲ್ಲ ಏನಕ್ಕೆ ಆಚೆ ಬಂದೆ ಅಂತ. ಈಗ ವೀಕ್ಷಕರು ಕೂಡ ಈ ವಾರ ಯಾರು ಹೊರಗಡೆ ಬರ್ತಾರೆ ಅಂತ ಊಹೆ ಮಾಡುವಾಗ ನಿಮ್ಮ ಹೆಸರು ಯಾರ ತಲೆಯಲ್ಲೂ ಕೂಡ ಇರ್ಲಿಲ್ಲ. ಜಾನ್ವಿ ಅವರು ಹೊರಗಡೆ ಬರ್ತಾರೆ ಅಂತ ಎಲ್ಲೋ ಒಂದ್ ಕಡೆ ಕಲರ್ಸ್ ಕನ್ನಡದ ಬಗ್ಗೆ ಅವರು ಮಾತಾಡಿದ್ರು, ಅದಕ್ಕೆ ಹೊರಗಡೆ ಬಂದ್ರು. ಈ ರೀತಿ ಗಾಸಿಪ್ಗಳೇ ಜಾಸ್ತಿ ಆಗ್ಬಿಟ್ಟಿದೆ. ಗೊತ್ತಿಲ್ಲ, ನನಗೂ ಉತ್ತರ ಇಲ್ಲ. ಅದು ಏನ್ ಬೇಕಾದ್ರೂ ರೀಸನ್ ಆಗಿರ್ಬೋದು, ಇದೇ ಇರ್ಬೋದು ಅಥವಾ ಬೇರೆ ಏನೋ ಇರ್ಬೋದು, ನನಗೂ ಗೊತ್ತಿಲ್ಲ. ನಾನು ಈ ತನಕ ಉತ್ತರ ಹುಡುಕ್ತಾ ಇದ್ದೀನಿ. ಏನಕ್ಕೆ ಆಚೆ ಬಂದೆ ಗೊತ್ತಿಲ್ಲ. ಯಾಕಂದ್ರೆ ಪ್ರತಿಯೊಬ್ರು ಒಪಿನಿಯನ್ ಅದೇ ಇತ್ತು. ನಾನು ಆಟ ಚೆನ್ನಾಗಿ ಆಡ್ತಾ ಇದ್ದೆ, ಎಲ್ಲೂ ಡಲ್ ಆಗಿರ್ಲಿಲ್ಲ. ಎಲ್ಲಾ ತರ ಒಂದು ಟಾಕ್ ಕ್ರಿಯೇಟ್ ಆದಾಗ ನಾನು ಯಾಕೆ ಆಚೆ ಬಂದೆ ಅಂತ ಗೊತ್ತಿಲ್ಲ. ತುಂಬಾ ಜನ ಇದನ್ನೇ ಹೇಳ್ತಿದ್ದಾರೆ. ನಂಗೆ ಗೊತ್ತಿಲ್ಲ. ಈ ಮೂಲಕ ನಾನು ಒಂದು ಸ್ಪಷ್ಟನೆ ಕೊಡಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ಸಂಸ್ಥೆ ಅನ್ನ ತಿಂದ ಮೇಲೆ ಅದ್ರ ಬಗ್ಗೆ ಮಾತಾಡೋಷ್ಟಂತೂ ಕೆಟ್ಟವಳಲ್ಲ, ಮತ್ತೆ ನಾನು ಫಸ್ಟ್ ಆಫ್ ಆಲ್ ದಡ್ಡಿನೂ ಅಲ್ಲ. ಸೊ ನನ್ನ ವಿಶ್ಲೇಷಣೆನ ಅದು ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ನಾನು ಹೇಳಬಲ್ಲೆ. ಯಾಕಂದ್ರೆ ಅಲ್ಲಿ ಅವತ್ತೇನಾಗಿತ್ತು, ನಾಮಿನೇಟೆಡ್ ಟೀಮಲ್ಲಿ ನಾವಿದ್ವಿ. ಅಭಿನ ನಾಮಿನೇಟ್ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೆ. ನನ್ನ ಟೀಮಲ್ಲಿ ಉಳಿದಿರೋರು ಇಲ್ಲ ಸ್ಪಂದನನ್ ಮಾಡೋಣ ಅಂತ ಹೇಳ್ತಾ ಇದ್ರು. ಇಲ್ಲ ನಾನು ಸ್ಟ್ರಾಂಗ್ ಆಗಿ ಅಭಿನಯ ಮಾಡೋಣ ಅಂತ ಹೇಳಿದಾಗ ಕೇಳ್ತಿರ್ಲಿಲ್ಲ. ಸೊ ಅಭಿನಯ ಮಾಡೋಣ ಅಂತ ನಾನಿದ್ದೆ, ಸ್ಪಂದನನ್ ಮಾಡೋಣ ಅಂತ ಉಳಿದವರಿದ್ರು. ಆ ಟೈಮಲ್ಲಿ ಅಭಿ ಯಾಕೆ, ಸ್ಪಂದನ ಯಾಕೆ ಬೇಡ ನನ್ನ ಪ್ರಕಾರ ಅಂತ ಹೇಳಿ ನಾನು ಹೇಳಿದ್ದು. ಅದು ಸ್ಪಂದನ ಇರ್ಬೋದು, ಧನುಷ್ ಇರ್ಬೋದು, ಅಥವಾ ಹಿಂದೆ ಇದ್ದಂಥ ಗೌತಮಿ ಅವ್ರು ಇರ್ಬೋದು, ಮೋಕ್ಷಿತಾ, ಯಾವುದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿರ್ಲಿ, ಅವರೊಂದು ಸೀರಿಯಲ್ ಹೀರೋಯಿನ್ ಆದಾಗ ಅವರೊಂದು 4-5 ವರ್ಷ ಇರುತ್ತೆ. ಅಂದ್ರೆ ಒಂದು ಸೀರಿಯಲ್ ಅಂದ್ರೆ 4-5 ವರ್ಷ ಇರುತ್ತೆ. ಸೊ ಅವ್ರಿಗೆ ಒಂದು ಫ್ಯಾನ್ ಫಾಲೋವಿಂಗ್ ಹುಟ್ಕೊಂಡಿರ್ತಾರೆ. ಅವ್ರ ಆಟ ಚೆನ್ನಾಗಿ ಆಡದೇ ಇರಲಿ, ಅವ್ರಿಗೆ ವೋಟ್ ಹಾಕ್ತಾ ಇರ್ತಾರೆ. ವ್ಯೂವರ್ಸ್ ಕೂಡ ಇವತ್ತೆಲ್ಲ ನಾಳೆ ಚೆನ್ನಾಗಿ ಆಡ್ಬೋದು, ನಾಳೆ ಆಡ್ಬೋದೇನೋ, ಆ ಒಂದು ಸಂದರ್ಭ ಬರ್ಬೋದೇನೋ, ಇನ್ನು ಅವ್ರ ಆಟ ಇಂಪ್ರೂವ್ ಮಾಡ್ಕೋತಾರೇನೋ ಅಂತ ಹೇಳಿ ವೋಟ್ ಹಾಕೋದಂತೂ ಹಾಕ್ತಾ ಇರ್ತಾರೆ. ಸೊ ಆ ವ್ಯೂವರ್ಸು ಆ ವೋಟು ಒಂದು TRP ಅಂದ್ರೆ ನಂಬರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ಅವ್ರಿಗೆ ಚಾನಲ್ ಎತ್ತುತ್ತಾರೆ, ಅಂದ್ರೆ ಪುಷ್ ಕೊಡುತ್ತೆ ಅಂತ ನಾನು ಹೇಳಿದೆ. ಯಾಕಂದ್ರೆ ನನಗಲ್ಲಿ ಒಳಗಡೆ ಯಾಕೆ ಅನಿಸ್ತಾ ಇತ್ತು ಅಂದ್ರೆ, ಮಾಡು ಇದುವರೆಗೂ ಏನು ಮಾತಾಡ್ತಾ ಇಲ್ಲ. ಯಾಕೆ ಮಾಡು ಇದ್ದಾರೆ ಅಂದ್ರೆ, ಅವ್ರದ್ದು ವೋಟ್ ಬ್ಯಾಂಕ್ ಚೆನ್ನಾಗಿದೆ ಉತ್ತರ ಕರ್ನಾಟಕ, ಅಲ್ಲಿ ಪ್ರಾಣನೇ ಕೊಡೋಕ್ಕೆ ಜನ ರೆಡಿ ಇರ್ತಾರೆ. ಸೊ ಅಂಥವ್ರನ್ನ, ಅವರಿಂದ ಒಂದು ನಂಬರ್ಸ್ ಬರ್ತಾ ಇದೆ, ವ್ಯೂವರ್ಶಿಪ್ ಇದೆ ಅಂತ ಬಂದಾಗ ಚಾನಲ್ಲು ಅವ್ರನ್ನ ಕಳ್ಕೊಳಕ್ ಇಷ್ಟಪಡಲ್ಲ. ಅವ್ರಿಗೊಂದು ಪುಷ್ ಕೊಡುತ್ತೆ, ಅವ್ರಿಗೊಂದು ಅವಕಾಶಗಳನ್ನ ಕೊಡುತ್ತೆ, ಅಂದ್ರೆ ಸುಧಾರಿಸ್ಕೊಳ್ಳೋದಕ್ಕೆ ಅಂತ ನಾನು ಆ ಆಂಗಲ್ ಅಲ್ಲಿ ಹೇಳಿದೆ. ಅದು ಸ್ಪಂದನ
ಸ್ಪಂದನ ಚಾನಲ್ ಅವ್ರನ್ನ ಪುಷ್ ಮಾಡ್ತಾ ಇದ್ದಾರೆ ಅಂತ ಅಲ್ಲ. ನಾನು ಯಾಕೆ ಅಭಿನ ಮಾಡೋಣ ಸ್ಪಂದನ ಬೇಡ ಅಂದಾಗ ನಾನು ಹೇಳಿದ್ದು, ಅದರಲ್ಲಿ ಸ್ಪಂದನ ಇರ್ಬೋದು, ಆ ಜಾಗದಲ್ಲಿ ಯಾರೇ ಇರ್ಬೋದು, XYZ ಬೇರೆ ಸಂಸ್ಥೆಯಿಂದ ಬಂದು ಪಕ್ಕದ ಚಾನಲಿಂದ ಬಂದಿರೋ ಹೀರೋಯಿನ್ಗಾದ್ರೂ ಜನ ಇಷ್ಟಪಡ್ತಾರೆ ಅಂತ ನಾನು ಹೇಳಿದ್ದಷ್ಟೇ. ಅದನ್ನು ತಪ್ಪಾಗಿ ಅರ್ಥೈಸಲಾಗಿದೆ, ತಪ್ಪಾಗಿ ಪೋರ್ಟ್ರೇ ಮಾಡಲಾಗಿದೆ ಅಂತ ನನ್ಗನ್ಸುತ್ತೆ. ಸೊ ಇದೇ ಕಲರ್ಸ್ ಕನ್ನಡದಲ್ಲಿ 3 ವರ್ಷದಿಂದ ನಾನು ಇದ್ದೀನಿ. ನನಗೆ ಬ್ಯಾಕ್ ಟು ಬ್ಯಾಕ್ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಜನ ಇವಾಗ ನನ್ನ ಜಾಸ್ತಿ ಪ್ರೀತಿ ಮಾಡ್ತಾರೆ ಅಂದರೆ ಅದೇ ಕಾರಣ. ಅದನ್ನ ಕಳ್ಕೊಳ್ಳೋದಕ್ಕಾಗ್ಲಿ ನಾನು ಇಷ್ಟಪಡಲ್ಲ, ಯಾಕಂದ್ರೆ ನಾನು ದಡ್ಡಿ ಅಲ್ಲ, ಅಥವಾ ಅದನ್ನ ಹೇಳ್ಬಿಟ್ಟು ಕೆಟ್ಟೋಳಾಗಕ್ಕೂ ನಾನು ಇಷ್ಟಪಡಲ್ಲ. ಬಟ್ ನನಗೆ ಯಾಕಂದ್ರೆ ನಿಜವಾಗ್ಲೂ ನಿಯತ್ತಿದೆ. ಯಾರೋ ಒಂದು ₹5 ಕೊಟ್ಟರು ನಾನು ಸಾಯೋ ತನಕ ನೆನೆಸ್ಕೊಳ್ಳೋಳು. ನಾನು ಎಷ್ಟೋ ಇಂಟರ್ವ್ಯೂಸ್ನಲ್ಲಿ ಕಲರ್ಸ್ ಕನ್ನಡ ಬಗ್ಗೆ ಅಥವಾ ಈ ಶೋ ಡೈರೆಕ್ಟರ್ ಬಗ್ಗೆ ಎಲ್ಲ ತುಂಬ ಹೇಳಿದಾಗ ನೀನು ತುಂಬ ಜಾಸ್ತಿನೂ ಹೇಳ್ಬಿಡ, ಅದು ಜಾಸ್ತಿ ಆಗ್ತದೆ ಅಂದರೆ ಅಷ್ಟು ನಿಯತ್ತು ನೆನೆಸ್ಕೊಳ್ಳೋ ಅಂಥವಳು ನಾನು ಉದಯ ಟಿವಿಲಿ ನಾನು ಕೆಲಸ ಕೊಟ್ಟ ಜಯಶ್ರೀ ಮೇಡಮಿಂದ ಹಿಡಿದು ಪ್ರತಿಯೊಬ್ಬರೂ ನೆನೆಸ್ಕೊಳ್ಳೋ ನಾನು ಅನ್ನ ಕೊಟ್ಟಿರೋ ಸಂಸ್ಥೆ ಬಗ್ಗೆ ಮಾತಾಡೋಳಷ್ಟು ನಾನಲ್ಲ. ಸೊ ಆ ಒಂದು ಸ್ಪಷ್ಟನೆಯೂ ಕೂಡ ನಾನು ಸುವರ್ಣ ನ್ಯೂಸ್ ಮೂಲಕ ಕೊಡ್ತಿದ್ದೀನಿ. ಸೊ ಅದು ಮುಳುವಾಯಿತು ಅಂತ ಕೆಲವ್ರು ಚರ್ಚೆ ಆಗ್ತಾ ಇದೆ, ನನಗೆ ಗೊತ್ತಿಲ್ಲ. ಪ್ರತಿಯೊಬ್ಬರು ನೀವು ಚೆನ್ನಾಗಿ ಆಟಾಡ್ತಾ ಇದ್ದೀರಾ, ಬರೋರಲ್ಲ ಅಂತ ಅದೇ ಕಾರಣ ಇರ್ಬೋದು ಅಂತಲೂ ಚರ್ಚೆ ಆಗ್ತಾ ಇದೆ. ಬಟ್ ಗೊತ್ತಿಲ್ಲ, ಅದ್ರ ಮೀರಿ ಬೇರೆ ಕಾರಣಗಳು ಇರಬಹುದು ಅಥವಾ ಇದ್ರೂ ಇರಬಹುದು, ಯಾವುದೂ ಗೊತ್ತಿಲ್ಲ. ಬಟ್ ನಾನು ಒಳಗಡೆ ಇರಬೇಕಿತ್ತು ಅಂತ ನನಗೂ ಅನಿಸ್ತಾ ಇದೆ, ಯಾಕಂದರೆ ನಾನು ಅಷ್ಟು ಎಫರ್ಟ್ ಹಾಕಿದ್ದೀನಿ. ಈಗ ಹೊರಗಡೆ ಬಂದ ನಂತರ ಮನೆಯವರ ರಿಯಾಕ್ಷನ್ ಹೇಗಿದೆ? ಯಾವ್ದು ತುಂಬಾ ಖುಷಿ ಕೊಡ್ತು, ಯಾವ್ದು ಸರ್ಪ್ರೈಸ್ ಅನಿಸ್ತು? ಆಮೇಲೆ ಸಾರ್ವಜನಿಕ ವಲಯದಲ್ಲೂ ಕೂಡ ಇಲ್ಲ, ಮನೆಯವ್ರಿಗೂ ಅದೇ ಶಾಕು. ಆ ಅಮ್ಮ ಅಳ್ತಾ ಇದ್ರು ಆ್ಯಕ್ಚುಲಿ ನನಗಿಂತ ಜಾಸ್ತಿ ಅಮ್ಮ. ನನ್ನ ಮಗ ಯೂಶ್ವಲಿ ಅವ್ನು ಎಕ್ಸ್ಪ್ರೆಸಿವ್ ಅಲ್ಲ, ಅವನು ತುಂಬ ಅಳಲ್ಲ, ತೋರಿಸ್ಕೊಳಲ್ಲ ಅವನ ಎಮೋಷನ್ಸ್ನ. ಅವನು ಹತ್ತಿದ್ದು ನನಗೆ ತುಂಬ ಬೇಜಾರಾಯಿತು. ನಮ್ಮ ಅಮ್ಮ ಅಳ್ತಾ ಇದ್ರು, ನಾನು ಕೇಳ್ತೀನಿ ನಿನ್ನ ಯಾಕೆ ಕಳಿಸಿದ್ರು ಅಂತ, ನೀನು ತುಂಬ ಚೆನ್ನಾಗಿ ಆಡ್ತಿದ್ದೆ ಅಂತ. ಯಾರು ನಂಬಕ್ಕೆ ರೆಡಿ ಇಲ್ಲ. ಆ್ಯಕ್ಚುಲಿ ನನ್ನ ಮಗನ ಬರ್ಡೇ ನಿನ್ನೆ. ಸೊ December 1 ನನ್ನ ಮಗನ ಬರ್ಡೇ ಇತ್ತು. ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಅಣ್ಣ, ನಮ್ಮ ಅತ್ತಿಗೆ ಅವರೆಲ್ಲ ಊರಿಂದ ಬಂದಿದ್ದಾರೆ, ಅವ್ನ ಕಸಿನ್ ರಿಗ್ವೇದು ಎಲ್ಲ. ಆವಾಗ ಏನಾಗಿದೆ, ಹೀಗೆ ಚಾನಲಿಂದ ಹೀಗೆ 4:15ಗೆ ಮೆಸೇಜ್ ಬರುತ್ತೆ ನನ್ನ ಫ್ರೆಂಡ್ ನವ್ಯಂಗೆ, ಎಲಿಮಿನೇಷನ್ ಅಂದಾಗ ಯಾರೂ ನಂಬ್ತಾ ಇಲ್ಲ. ಅಯ್ಯೋ ನಿನ್ನ ಮಗಳು ಬರ್ತಾ ಇದ್ದಾಳಂತೆ ಆಚೆ ನೋಡು, ಅದಕ್ಕೆ ಹೋಗ್ಬೇಕೀಗ ಅಂತ ನಮ್ಮ ಅಣ್ಣ ಅಂದರೆ ಸುಳ್ಳು ಅಂತ. ಅವರೆಲ್ಲರಿಗೂ ಶಾಕಿಂಗೆ. ತುಂಬ ಚೆನ್ನಾಗಿ ಆಟಾಡ್ತಾ ಇದ್ಲು, ಇರಬೇಕಾಗಿತ್ತು ಅಂತಲೇ ಅವರೆಲ್ಲರೂ ಹೇಳೋದು. ಬಟ್ ಗೊತ್ತಿಲ್ಲ, ನಾವು ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಅವರಿಗೆ ಅವರು ಫಿಸಿಕಲ್ ಟಾಸ್ಕ್ ನಾನು ಹಾಗೆಲ್ಲ ಮಾಡ್ತೀನಿ ಅಂತ ನನ್ನ ಮಗನೂ ಅಂದ್ಕೊಂಡಿಲ್ಲ. ಅವನು ಆ್ಯಕ್ಚುಲಿ ಹೋಗೋ ಮುಂಚೆ ರೇಗಿಸ್ತಾ ಇದ್ದ ನನಗೆ, ಒಂದು ವಾರಕ್ಕೆ ಯಾಕೆ ಇಷ್ಟೊಂದು ಬಟ್ಟೆ ತೊಗೊಂಡೋಗ್ತಿದ್ಯಾ ಅಂತ. ಅವನು ಹಾಗೆ ನಾವೆಲ್ಲ ಬಟ್ಟೆಗಳು ನಾನು ನವ್ಯ ಎಲ್ಲ ಹೋಗಿ ಒಂದು 2 ತಿಂಗಳಿಗೆ ಆಗೋಷ್ಟೆಲ್ಲ ತಗೊಂಡಿದ್ದೆ. ಮಾಡಿದ್ರಿ ಮೇಡಮ್? ಒಂದು 4 ಲಕ್ಷ ಖರ್ಚಾಗಿದೆ ನನಗೆ. ಅಂದರೆ PR ಬಟ್ಟೆ ಎಲ್ಲ ಸೇರಿ ಅಷ್ಟಾಗಿದೆ. ಬಟ್ ಏನೋ ನನಗೊಂದು ಕ್ರೇಜ್, ದುಡ್ಡು ಎಲ್ಲದಕ್ಕಿಂತ ಈ ಶೋ ಇಂದ ನಮ್ಗೆ ಎಷ್ಟು ದುಡ್ಡು ಬರುತ್ತೋ ಏನೋ ಅದು ಸೆಕೆಂಡ್ರಿ. ಇದೊಂದು ದೊಡ್ಡ ರಿಯಾಲಿಟಿ ಶೋ, ತುಂಬ ಜನಕ್ಕೆ ನಾವು ರೀಚ್ ಆಗ್ತೀವಿ ಅಂತ ಹೇಳಿ ನಾನು ಅದನ್ನು ಇನ್ವೆಸ್ಟ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡಲಿಲ್ಲ. ಸೊ ಪ್ರತಿಯೊಬ್ಬರು ಅದನ್ನು ಹೇಳ್ತಿದ್ದೆ, ನಿಮ್ಮ ಡ್ರೆಸ್ಸಿಂಗ್, ಎಲ್ಲರೂ ಹೇಳೋದು ನಿಮ್ಮ ಡ್ರೆಸ್ಸಿಂಗ್ ಅಷ್ಟು ಇಷ್ಟ ಆಗ್ತಾಯಿತ್ತು, ತುಂಬ ಚೆನ್ನಾಗಿತ್ತು, ನಮಗೆ ಕಾಂಟ್ಯಾಕ್ಟ್ ಕೊಡಿ ಅಂತ. ಸೊ ಆ ಥರದ್ದು ಏನೋ ಒಂದು ಟಾಕ್ ಆದಾಗ ಇಷ್ಟು ದೊಡ್ಡ ಅವಕಾಶನ ನಾವು ಹೇಗೆ ಬಳಸ್ಕೋತೀವಿ ಅನ್ನೋದು ಒಂದು ಇಂಪಾರ್ಟೆಂಟು. ನಾನು ಜಸ್ಟ್ ಪ್ರೆಸ್ ಮೀಟಿಗೆ ಹೋಗಿದ್ದೆ ಬಿಗ್ ಬಾಸ್ಗೆ, ಆವಾಗಲೇ ನನಗೆ ಎಷ್ಟು ಜನ ಮೆಸೇಜ್ ಮಾಡ್ತಾಯಿದ್ರು. ಅಂಥದ್ರಲ್ಲಿ ಶೋಗೆ ಹೋದಾಗ ನಾವು ಚೆನ್ನಾಗಿ ಕಾಣಿಸ್ಕೊಳ್ಬೇಕು, ಎಲ್ಲದಕ್ಕೂ ಅವಕಾಶ ಇರುತ್ತೆ ಅಂತ ಹೇಳಿ ಮಾಡಿದ್ದು. ಸೊ ಎಲ್ರಿಗೂ ಶಾಕಿಂಗೆ, ಬೇಜಾರಿದೆ. ನೀನು ಇಷ್ಟು ಬೇಗ ಬರ್ತೀಯ ಅಂತ ಅಂದ್ಕೊಂಡೇ ಇಲ್ಲ. ನಮ್ಮ ದೊಡ್ಡಮ್ಮ ಎಲ್ಲ ಮೈಸೂರಿಂದ ಬಂದಿದ್ರು, ಯಾಕಂದರೆ ಅವರಿಬ್ಬರೇ ಇರ್ತಾರೆ ಅಂತ ಹೇಳಿ. ನೀನು ಇಷ್ಟು ಬೇಗ ಬರ್ತೀಯ ಅಂತಂದರೆ ನಾನು ಬರ್ತಾನೆ ಇರಲಿಲ್ಲ, ನೀನು ಇನ್ನೂ ಬರೋದು 1.5 ತಿಂಗಳು ಅಂದ್ಕೊಂಡು ಬಂದರೆ ಚೆನ್ನಾಗಿ ಆಡ್ತಿದ್ದಾನ ಅಂತಲೇ ಪ್ರತಿಯೊಬ್ಬರು ಹೇಳ್ತಿದ್ದಾರೆ. ಬಟ್ ಅದೇ ಖುಷಿ, ಅಟ್ಲೀಸ್ಟ್ ಅವರು ನನ್ನ ಮಗನ ಅಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಕ್ಕೂ ಒಂಥರ ಸಾರ್ಥಕ. ನನಗೆ ಅದೊಂದು ಸ್ವಲ್ಪ ಭಯ ಇತ್ತು, ಇಬ್ಬರೇ ಇರ್ತಾರೆ, ನನ್ನ ಫ್ರೆಂಡ್ ಇದ್ದಾಳೆ, ಎಲ್ಲರೂ ಇದ್ದಾರೆ, ಆದರೂ ಒಂದು ಭಯ ಇರುತ್ತಲ್ಲ ಒಳಗಡೆ ಇದ್ದು. ಸೊ ಅವರು ದೇವ್ರ ದಯೆಯಿಂದ ಸುರಕ್ಷಿತವಾಗಿ ಇದ್ದರು. ನಾನು ಒಳಗಡೆ ತುಂಬ ಚೆನ್ನಾಗಿ ಆಟ ಆಡಿದೆ. ಸೊ ಹಾಗಾಗಿ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಷ್ಟೇ. ಡಿಸೈನರ್ಗಳಿಂದ ಒಂದಷ್ಟು ಹಿಂಟ್ ಬರುತ್ತೆ ಅಂತ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ. ಅದರಲ್ಲೂ ಜಾಹ್ನವಿ ಅವ್ರ ಡ್ರೆಸ್ಸಿಂಗ್ ಮೇಲೆ ಬರ್ಕೊಂಡಿರುತ್ತಾ ಅಥವಾ ಅವ್ರು ಕಳಿಸೋ ಕಲರ್ ಮೇಲೆ ಅಂತ, ಅದಕ್ಕೂ ಕೂಡ ದೊಡ್ಡ ಚರ್ಚೆ ಆಯಿತು. ಅದೇ ನನಗೆ ಗೊತ್ತಿಲ್ಲ ಅದು ಯಾಕೆ ಹೇಳಿದ್ರು ಅಂತ. ಆ ಥರದ್ದು ಒಂದು ಇದೆ ಅನ್ನೋದು ನನಗೆ ಗೊತ್ತಿತ್ತು. ಅದಕ್ಕಿಂತ ನನ್ನ ಮನೆಗೆ ಹೋಗೋ ಮುಂಚೆನೆ ಕೆಲವು ಡಿಸೈನರ್ಸ್ನ ಮೀಟ್ ಆದಾಗ ಅವ್ರುಗಳು ಹೇಳ್ತಾ ಇದ್ರು, ಕೆಲವ್ರಿಗೆಲ್ಲ ಹಿಂಗೆ ಕೆಲವ್ರು ಅವ್ರು ಮಾಡಿರಲಿಲ್ಲ, ಕೆಲವ್ರು ಹಿಂಗೆ ಟ್ರೈ ಮಾಡಿದ್ದಾರೆ, ಈ ಥರ ಹಿಂಗೆ ಡ್ರೆಸ್ ಕಳಿಸಿದಾಗ, ಈ ಕಲರ್ ಕಳಿಸಿದಾಗ ಚೆನ್ನಾಗಿ ಆಡ್ತಾರೆ, ಆ ಥರದ್ದೆಲ್ಲ ಆಗಿದೆ. ಬಟ್ ಅದನ್ನೆಲ್ಲ ನಾವು ಮಾಡಿದ್ರೆ ಆಟದ ಮೇಲೆ ಎಫೆಕ್ಟ್ ಆಗಿಬಿಡುತ್ತೆ. ನಾನು ಚೆನ್ನಾಗಿ ಆಡ್ತಿಲ್ವೇನೋ ಅಂದ್ಕೊಂಡ್ರೆ ಅದು ಇದಾಗುತ್ತೆ. ಕೆಲವ್ರು ಹಂಗೆ ಮಾಡಿದ್ದಾರೆ ಅನ್ನೋದು ಸುದ್ದಿ ಇತ್ತು ಹೊರತು ನಾವಂತೂ ಅದನ್ನು ಟ್ರೈ ಮಾಡಿಲ್ಲ. ಯಾಕಂದರೆ ನನಗೆ ಸುದೀಪ್ ಸರ್ ಕೂಡ ಹಿಂಟಿಂದನೇ ಗೊತ್ತಾಗ್ತಾ ಇತ್ತು. ವೀಕೆಂಡ್ ನಮ್ಮ ಚರ್ಚೆ ಬಂದರೆ ವೆದರ್ ಇಟ್ ಈಸ್ ನೆಗೆಟಿವ್ ಆರ್ ಪಾಸಿಟಿವ್, ನಾವು ಏನೋ ಆಚೆ ಕಡೆ ಕಿತಾಪತಿ ಆಗ್ತಾ ಇದೆ ಅನ್ನೋದಂತೂ ಗೊತ್ತಾಗೋದಲ್ವ. ಸೊ ಅಷ್ಟೇ ಸಾಕು, ನಮಗೇನು ಡಿಸೈನರ್ಸ್ ಕೊಡೋ ಬಟ್ಟೆಯಿಂದ ಏನು ಗೊತ್ತಾಗಬೇಕಾಗಿರಲಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಮಾಡಿಲ್ಲ. ಬಟ್ ಅದು ಯಾಕೆ ಆ ಥರ ಚರ್ಚೆಗೆ ಬಂತ ಅದು ನನಗಿನ್ನೂ ಗೊತ್ತಿಲ್ಲ. ಸರ್ ನನ್ನೇನೇ ರೇಗಿಸ್ತಾ ಇದ್ರು,
ಅವಾಗ ಏನಕ್ಕೆ ಹಿಂಗಾಗ್ತಾ ಇದೆ ಅಂತ. ಬಟ್ ಅಲ್ಲಿ ಯಾರೂ ಹಂಗೆ ಮಾಡಿರ್ಲಿಲ್ಲ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಬಟ್ ಈ ಥರದೊಂದು ಯಾವ್ದು ಸೀಸನಲ್ಲೋ ಆಗಿತ್ತೇನೋ ಅದು ನನಗೆ ಹೋಗೋಕ್ಕಿಂತ ಮುಂಚೆನೇ ಕಿವಿಗೆ ಬಿದ್ದಿತ್ತು. ಬಟ್ ನಾನು ಅದನ್ನಂತೂ ಟ್ರೈ ಮಾಡಿಲ್ಲ. ನನಗೆ ವೀಕೆಂಡಲ್ಲಿ ಸುದೀಪ್ ಸರಿ ಹೇಳ್ತಾ ಇದ್ರಲ್ಲ, ಅದರಲ್ಲೇ ಅರ್ಥ ಮಾಡ್ಕೊಂಡ್ಬಿಡ್ತಾ ಇದ್ವಿ ನಾವು. ಈಗ ನೀವು PR ಅಂತ ಹೇಳಿದ್ರಿ, ನಿಜವಾಗ್ಲೂ PR ವರ್ಕ್ ಆಗುತ್ತಾ ಮೇಡಮ್ ಬಿಗ್ ಬಾಸ್ ನಲ್ಲಿ ಮುಂದುವರಿಯೋದಕ್ಕೆ ಅಥವಾ ಟ್ರೋಫಿ ತಗೊಳ್ಳೋದಕ್ಕೆ? ಟ್ರೋಫಿ ತಗೊಳ್ಳೋದಕ್ಕೆ, ಬಿಗ್ ಬಾಸ್ ಮನೇಲಿ ಮುಂದುವರಿಯೋದಕ್ಕೆ PR ವರ್ಕ್ ಆಗುತ್ತೆ ಅನ್ನೋದು ಖಂಡಿತ ಸುಳ್ಳು. ಯಾಕಂದರೆ ಅಲ್ಲಿ ನಾವೇನು ಆಟ ಆಡ್ತೀವಿ ಅದು ಒಂದೇ ವರ್ಕ್ ಆಗೋದು. ಬಟ್ ಆಚೆ ಕಡೆ ಏನಾಗುತ್ತೆ, ಒಂದು ಆ ಕ್ಯಾಪ್ಷನ್ ಆಗಲಿ, ಆ ಬಿಗ್ ಬಾಸ್ನ 3 ಹೊತ್ತು ನೋಡಿಕೊಂಡು ಅದಕ್ಕೆ ಸೂಕ್ತವಾದಂತಹ ಕ್ಯಾಪ್ಷನ್ನು ಪ್ರತಿಯೊಂದಕ್ಕೆ ಬೇಕಾಗುತ್ತೆ. ಈಗ ನನ್ನ ಫ್ರೆಂಡ್ಸೇ ತುಂಬ ಇದ್ದಾರೆ, ಬಟ್ ಅವ್ರ ಬ್ಯುಸಿ ಸ್ಕೆಡ್ಯೂಲಲ್ಲಿ ಲೈವ್ ಆಗಲಿ ಪ್ರತಿಯೊಂದು ನೋಡೋಕ್ಕಾಗಲ್ಲ, ಅವ್ರದ್ದೇನೋ ಬೇರೆ ವರ್ಕ್ ಇರುತ್ತೆ. ಆವಾಗ ಮಿಸ್ ಆದಾಗ ನಾವೇನು ಪೋಸ್ಟ್ ಮಾಡಬೇಕು ಅನ್ನೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ಒಬ್ರು ಇರಬೇಕಷ್ಟೇ. ಯಾಕಂದರೆ ಎಲ್ಲ ಕೆಲಸ ಬಿಟ್ಟು ಪ್ರತಿ ಕ್ಷಣ ಬಿಗ್ ಬಾಸೇ ನೋಡ್ಕೊಂಡು ಕೂರೋದು ಸ್ವಲ್ಪ ಕಷ್ಟ ಆಗುತ್ತೆ. ಬೇರೆ ಬೇರೆ ಕೆಲಸಗಳಿರುತ್ತೆ, ಅವ್ರದ್ದೇ ಪರ್ಸನಲ್ ಕೆಲಸಗಳಿರುತ್ತೆ. ಸೊ ಇದನ್ನೇ ಒಂದು ಮೇಂಟೈನ್ ಮಾಡಬೇಕು ಅಂತ ಬಂದಾಗ ಅವ್ರ ಅವಶ್ಯಕತೆ ಇರುತ್ತೆ. ಸೊ ಅದಕ್ಕೆ ಬೇಕು ಕರೆಕ್ಟಾಗಿ ಅದನ್ನು ಕ್ಯಾಪ್ಷನ್ ಹಾಕೋದು, ಕರೆಕ್ಟಾಗಿ ಟೈಮಿಗೆ ಪೋಸ್ಟ್ಗಳನ್ನ ಹಾಕೋದು, ಅಲ್ಲೇನೋ ಆದಾಗ ತಕ್ಷಣ ನೋಡ್ಕೊಂಡು ಇಲ್ಲೊಂದು, ಅದಕ್ಕೆ ಬೇಕು PR. ಅದು ಟ್ರೋಫಿ ಗೆಲ್ಲೋದಕ್ಕಾಗಲಿ ಅಥವಾ ಮನೆಯಲ್ಲಿ ಜಾಸ್ತಿ ದಿನ ಇರ್ತೀವಿ ಅನ್ನೋದಕ್ಕೆಲ್ಲ PR ಹೆಲ್ಪ್ ಆಗುತ್ತೆ ಅನ್ನೋದು ನನಗನ್ಸಲ್ಲ. ನಮ್ಮ ಆಟ ಅಷ್ಟೇ ಅಲ್ಲಿ. ಓಕೆ, ಈಗ ನೀವು ಒಂದು ವೀಕೆಂಡ್ ಎಪಿಸೋಡ್ ನಲ್ಲಿ ಹೇಳ್ತೀರಾ ಗಿಲ್ಲಿಗೆ ಸೊಂಟ ಇಲ್ಲ, ಜೊತೆಗೆ ಮ್ಯಾನ್ಲಿ ಅಂತ, ಆಮೇಲೆ ಕಲರ್ಸ್ ಕನ್ನಡದ ಬಗ್ಗೆ ಮಾತಾಡಿರುವಂತದ್ದು. ನಿಮ್ಮ ಉದ್ದೇಶ ಬೇರೆ ಇರ್ಬೋದು, ಬಟ್ ಜನರಿಗೆ ರೀಚ್ ಆಗುವಂತದ್ದು, ಅರ್ಥ ಆಗುವಂತದ್ದು ಇನ್ನೊಂದ್ ತರ ಆಗಿರುತ್ತೆ, ಅಂದ್ರೆ ಅಪಾರ್ಥ ಆಗಿರುತ್ತೆ. ಇದನ್ನ ನೀವು ದುರದೃಷ್ಟ ಅಥವಾ ಗ್ರಹಚಾರ ಅಂತ ಏನ್ ಕನ್ಸಿಡರ್ ಮಾಡ್ತೀರಾ? ಅದೇ ಅಲ್ಲಿ ಒಳಗಡೆ ನಾವು ಏನೋ ಒಂದು ಆ್ಯಂಗಲಲ್ಲಿ ಹೇಳಿರ್ತೀವಿ, ಹೊರಗಡೆ ಬೇರೆ ಏನೋ ಆಗಿರುತ್ತೆ. ಅದೊಂದು ನೀವು ಗ್ರಾಚಾರ ಅಂತಾನೆ ಕರ್ಕೋಬೋದೇನೋ. ಯಾಕಂದರೆ ಅಲ್ಲೇನಾಗ್ತಾ ಇದೆ ಅಂದರೆ, ಈ ಸಲ ನೀವು ಕಂಟೆಸ್ಟೆಂಟ್ಸ್ ನೋಡಿದ್ರೆ ಹುಡುಗರು ತುಂಬ ಸಾಫ್ಟ್ ಇದ್ದಾರೆ, ಮಾತಾಡೋದಕ್ಕೂ ಸಂಕೋಚ ಪಡ್ಕೋತಾರೆ, ಅಯ್ಯೋ ಎಲ್ಲಿ ಹರ್ಟ್ ಮಾಡಿಬಿಡ್ತೀವಿ ಒಂಥರ, ಅದು ಸೇಫ್ ಗೇಮ್ ಥರ ಕಾಣಿಸ್ತಾ ಇದೆ. ಮತ್ತು ಒಂಥರ ಗಡ್ಸಾಗಿ ರಗಡ್ಡಾಗಿ ಯಾರೂ ಇಲ್ಲ. ನಾವು ಬೇರೆ ಸೀಸನ್ ಎಲ್ಲ ನೋಡಿದಾಗ ಒಂಥರ ರಗಡಾಗಿ ಫುಲ್ ಅವ್ರು ನೋಡಿದ್ರೇನೆ ಭಯ ಆಗಬೇಕು ಆ ಥರ ಆಡ್ತಾ ಇದ್ರು. ಇಲ್ಲಿ ಹುಡುಗರು ಹಂಗೆ ಅನ್ಕೊಂಡು ಬರ್ತಾರೆ ಮತ್ತು ಅವರೇ ಸಾಫ್ಟ್ ಆಗಿಬಿಡ್ತಾರೆ. ಸೊ ಗಿಲ್ಲಿನ ಜೋಗಳ ಆಡೋದ್ರಲ್ಲೇ ರಘುವರ್ ಕಳೆದು ಹೋಗ್ತಾ ಇದ್ರು. ಗಿಲ್ಲಿ ಅಂತೂ ಎಲ್ಲಿ ಕೂತ್ರು ಒಂದು ಸ್ಟ್ರೇಟಾಗಿ ಕೂರೋದೇ ಇಲ್ಲ. ಇಲ್ಲಿ ಕೂತಂದ್ರೆ ಹಿಂಗೆ ಮಲಗಿರ್ತಾನೆ ಸೋಫಾದಲ್ಲಿ, ಇಲ್ಲ ರಘುವರ್ ತೊಡೆ ಮೇಲೆ ಮಲಗಿರ್ತಾನೆ, ಅವ್ನು ಸ್ಟ್ರೇಟಾಗಿ ಇಲ್ಲ ಬೀನ್ ಬ್ಯಾಗ್ ಮೇಲೆ ಹಿಂಗೆ ಕೂತಿರ್ತಾನೆ. ಅದಕ್ಕೆ ಅಯ್ಯೋ ಏನೋ ನಿಂಗೆ ಸೊಂಟನೇ ಇಲ್ವೇನೋ, ನೆಟ್ಟ ಕೂತ್ಕೊಳ್ಳೋ ಅಂತ ಅಂತಿರ್ತಿದ್ದೆ. ನಿಂಗೆ ಕಂದ್ಬಿಡು ಹಂಗೆ ಹಿಂಗೆ ಅಂತ ಅವನು ಅಂತಿದ್ದ. ಅಂತರ ಅವನು ಗಟ್ಟಿಯಾಗಿ ಕುತ್ಕೊಳ್ಳೋದು ಇಲ್ಲ. ಮತ್ತು ಅವನು ಅಷ್ಟೇ ಕೋಪದಲ್ಲಿ ಗಡ್ಸಾಗಿ ಮಾತಾಡಲ್ಲ, ಎಲ್ಲ ಕಾಮಿಡಿಯಾಗಿ ಅವ್ನು ಟಾಂಟ್ ಮಾಡೋದು ಕೂಡ ಕಾಮಿಡಿಯಲ್ಲೇ ಇರುತ್ತೆ. ಯಾರು ಜೋರಾಗಿ ಮಾತಾಡಿದ್ರೆ ಬಾಣ ಬಾಣ ಇಲ್ಲಿ ಅಂತಾನೆ. ಅಂದರೆ ಅವನು ಜೋರಾಗಿ ಜಗಳ ಆಡಿರೋದಂತೂ ನೋಡಿಲ್ಲ. ಒಂಥರ ವ್ಯಂಗ್ಯವಾಗಿ ಮಾತಲ್ಲೇ ಹೊಡೆದು ಬಿಡ್ತಾನೆ. ಅದು ಒಂದು ಸ್ಟೈಲ್. ಅದು ಬಿಟ್ರೆ ರಘು ಅವರು ಹೆಂಗೆ ವೇಕಪ್ ಅಂದ್ಕೊಂಡು ಬಂದರು, ಆಮೇಲೆ ಅವರೇ ಇನ್ನೂ ವೇಕಪ್ ಆಗಿಲ್ಲ, ಅವರೇ ಮಲ್ಕೊಂಡ್ಬಿಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಬಿಟ್ರೆ ಧನು ಎಲ್ಲ ಅಂದರೆ ಹೇಳೋ ರೀತಿಲಿ ಹೇಳ್ತಾರೆ, ಹಂಗಂತ ಜಗಳನೇ ಆಡಬೇಕು ಅಂತ ನಾನು ಹೇಳ್ತೇನೆ. ಅಟ್ಲೀಸ್ಟ್ ಆ ಸಿಚುವೇಶನ್ ಕ್ರಿಯೇಟ್ ಆದಾಗ್ಲಾದ್ರೂ ಸಮ್ ಟೈಮ್ಸ್ ಅದು ಇದು ಮಾಡಲ್ಲ. ಗಟ್ಟಿ ಧ್ವನಿಲಿ ನೇರವಾಗಿ ಮುಖ ಕೊಡ್ದಂಗೆ ಯಾವ ಹುಡುಗರು ಮಾತಾಡಲ್ಲ ಅಲ್ಲಿ. ಇನ್ನು ಅಭಿ ಅವನೊಂಥರ ಒಳ್ಳೆ ಹುಡುಗ. ಇನ್ನು ಯಾರ್ಯಾರಿದ್ದಾರೆ ಮಾಡು ಅಂತ, ಪಾಪ ಅವ್ರು ಮಾತಾಡಲ್ಲ, ಫುಲ್ ಸಾಫ್ಟ್, ಎಲ್ಲಿ ಮಾತಾಡ್ಬಿಟ್ರೆ ಹರ್ಟ್ ಆಗ್ಬಿಡುತ್ತೋ ಅಂತ ಹಂಗಿದ್ದಾರೆ ಎಲ್ಲಾರು. ನನಗೆ ಇಲ್ಲಿ ಸ್ವಲ್ಪ ಧ್ವನಿಗಳು ಕೇಳ್ತಾ ಇದ್ರೆ ನಂದು, ಅಶ್ವಿನಿ ಅವ್ರದ್ದು, ರಕ್ಷಿತ್ ಅಂತು, ಆಮೇಲೆ ಸ್ವಲ್ಪ ಕಾವ್ಯ, ರಾಶಿಕಾ ಎಲ್ಲ. ಸೊ ಆ ಒಂದು ಆ್ಯಂಗಲಲ್ಲಿ ಹೇಳಕ್ಕೆ ಹೋದೆ, ಒಂದು ಸ್ವಲ್ಪ ರಗಡ್ ಯಾರೂ ಇಲ್ಲ ಅಂತ. ಅದು ಏನೇನೇನೋ ಆಗೋಯ್ತು. ಧ್ರುವನ್ ಸ್ವಲ್ಪ ಅಟ್ಲೀಸ್ಟ್ ನೇರವಾಗಿ ಮಾತಾಡ್ತಾರೆ, ಆಮೇಲೆ ಅವರು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅದಕ್ಕೆ ನೀವು ಹೇಳಿರೋದು ಫುಲ್ ಹೊರಗಡೆ ಟ್ರೋಲ್ ಆಗಿದೆ. ಏನು ಧ್ರುವಂತ್ ಅವ್ರಿಗೇನೋ ಸಮಸ್ಯೆ ಇದೆ ಅಂತ ನೀವು ಹೇಳ್ತೀರಲ್ಲ, ಅದು ಆಗಿದ್ಯಾ? ಯಾವಾಗ ಹೇಳಿದ್ದೆ ಅದು? ಮೊನ್ನೆ ಒಂದು ಡಾನ್ಸ್ ಮಾಡ್ತಾರೆ, ನೀವು ಅಶ್ವಿನಿ ಅವರು ಮಾತಾಡ್ತಾ ಇರ್ತೀರಾ, ಬ್ಲೂ ಕಲರ್ ಸಲ್ವಾರ್ ಹಾಕಿರ್ತೀರಲ್ಲ, ಆ ದಿನ ಆಗಿರೋದು. ಅವಾಗ ನೀವು ಹೇಳ್ತೀರಾ ಅಸಹ್ಯವಾಗಿ ಆಡ್ತಾ ಇದ್ದಾರೆ ಅಂತ ಅಶ್ವಿನಿ ಹೇಳ್ತಾರೆ, ನೀವು ಏನೋ ಸಮಸ್ಯೆ ಇರ್ಬೇಕು. ಅದು ನಿಜವಾಗ್ಲೂ ಸಮಸ್ಯೆ ಇದೆ ಅಂತ ಲಾಸ್ಟ್ ಬರೋವಾಗ ಗೊತ್ತಾಯ್ತು. ಯಾಕಂದ್ರೆ ಆಸ್ತಿ ಅಂತಸ್ತು ನೋಡಿ ಫ್ರೆಂಡ್ಶಿಪ್ ಮಾಡಿದ್ರೆ ಅಂದಾಗ್ಲೇ ನಿಜವಾಗ್ಲೂ ಸಮಸ್ಯೆ ಇದೆ ಅನ್ನೋದು ಕನ್ಫರ್ಮ್ ಆಗೋಯ್ತು. ಮೋಸ್ಟ್ಲಿ ಅಲ್ಲಿ ಒಳಗಡೆ ಟ್ಯಾಬ್ಲೆಟ್ ಅಲೋ ಮಾಡ್ತಾ ಇಲ್ಲ. ಸೊ ಹಂಗಾಗಿ ಅದು ಜಾಸ್ತಿ ಆಗ್ತಾ ಇದೆ ಅನ್ಸುತ್ತೆ ಮೋಸ್ಟ್ಲಿ. ಯಾಕಂದರೆ ಅವ್ರು ನಮಗೆ ತಲೆನೋವು ಅಂದ್ರೆ 1 ಟ್ಯಾಬ್ಲೆಟ್ ಕಳಿಸ್ತಾರೆ. ಇನ್ನು ಅಂಥದ್ರಲ್ಲಿ ಅದು ಬಹುಶಃ ಸ್ವಲ್ಪ ಮಿತಿ ಮೀರ್ತಾ ಇದೆ ಅಂತ ನನಗನ್ಸುತ್ತೆ. ಸೊ ಹಂಗೆ ಹೇಳಿದೆ ನಾನು. ಆ ಒಂದು ಆ್ಯಂಗಲಲ್ಲಿ ಇಲ್ಲಿ ಯಾರು ಸ್ವಲ್ಪ ರಗಡ್ಡು ಗಡ್ಸಿ ಯಾರೂ ಇಲ್ಲ, ಎಲ್ಲ ಸಾಫ್ಟು, ಸ್ವಲ್ಪ ಹುಡುಗಿರ್ ಧ್ವನಿನೇ ಕೇಳಿಸುತ್ತೆ ಅಂತ ಹೇಳಿದೆ. ಅದು ಏನೇನೋ ಬೇರೆ ಬೇರೆ ಥರ ಆಗ್ಬಿಟ್ಟಿದೆ ಅಷ್ಟೇ. ಧ್ರುವಂತ್ ವಿಚಾರದಲ್ಲಿ ಅಂದರೆ ಗಿಲ್ಲಿನೂ ಕೂಡ ಹೇಳಿರುವಂಥದ್ದು, ಅವ್ರ ಕ್ಯಾರೆಕ್ಟರ್ ಏನು ಅಂತಾನೆ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ಅಂತ. ಈಗ ಅಶ್ವಿನಿ ಮೇಡಮ್ ಜೊತೆ ಮೊದಲು ಚೆನ್ನಾಗಿದ್ರು, ಆಮೇಲೆ ಅಶ್ವಿನಿ ಮೇಡಮ್ನ ದೂರಿದ್ರು,
ಅವರು ಗಿಲ್ಲಿನ ದೂರ್ತಾ ಇದ್ರು. ಇವಾಗ ಆಮೇಲೆ ಚಿನ್ನ ಅಂತ ನಿನ್ನೆ ಮೊನ್ನೆ ಏನೋ ಎಪಿಸೋಡ್ ಅಲ್ಲಿ ಮಾತಾಡಿದ್ದಾರೆ. ರಕ್ಷಿತಾ ಕನ್ನಡ ಬಗ್ಗೆ ಅವ್ರಿಗೆ ತುಂಬಾ ವಿರೋಧ ಇತ್ತು. ಆಮೇಲೆ ಮೊನ್ನೆ ಟಾಸ್ಕ್ ಒಂದರಲ್ಲಿ ಮಗು ಪುಟ್ಟ ಅನ್ನೋ ತರ ಮಾತಾಡಿದ್ದಾರೆ. ಈಗ ರಕ್ಷಿತನ್ ವಿರುದ್ಧವಾಗೂ ಮಾತಾಡ್ತಾರೆ. ಅವ್ರು ಯಾರಿಗೆ ಸ್ಟಿಕ್ ಆನ್ ಆಗ್ತಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಸೊ ಇದೆಲ್ಲ ನೋಡಿದ್ರೆ ನಿಮ್ಗೆ ಅನಿಸ್ತಲ್ವ ಅವ್ರಿಗೆ ಸಮಸ್ಯೆ ಇದೆ ಅಂತ? ನನ್ಗಂತೂ ಗೊತ್ತಾಗ್ತಿಲ್ಲ ಮೇಡಮ್, ನಾನು ಇನ್ನೂ ಒಂಥರ ಗೊಂದಲದಲ್ಲೇ ಇದ್ದೀನಿ. ಅದೇ ಒಂದು ಸೇಯಿಂಗ್ ಇದೆ ಅಲ್ಲ, ಇಫ್ ಯು ಕಾಂಟ್ ಕನ್ಫ್ಯೂಸ್ ಅಂತ. ಬಹುಶಃ ಅದನ್ನ ಅವ್ರು ಫಾಲೋ ಮಾಡಕ್ ಹೋಗ್ತಾ ಇದ್ದಾರೆ ಅನ್ಸುತ್ತೆ. ಸ್ಟಾರ್ಟಿಂಗ್ ಆಕ್ಚುಲಿ ನನಗೆ ಅವ್ರ ಬಗ್ಗೆ ಏನೂ ಗೊತ್ತಾಗ್ತಿಲ್ಲ. ಅವ್ರು ಮಲ್ಲಮ್ಮ ಅವ್ರ ಜೊತೆನೇ ಇರ್ತಾ ಇದ್ರು. ಅದು ಸಿಂಪತಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳೋವಾಗ್ಲೂ ನಾನು ಎಲ್ಲೂ ಹೇಳ್ತಾ ಇರ್ಲಿಲ್ಲ. ಯಾಕಂದ್ರೆ ನನಗೆ ಅನ್ಸಿದ್ರೆ ಮಾತ್ರ ನಾನು ಹೇಳೋದು. ಇದು ನಿಜವಾಗ್ಲೂನಾ ಅಥವಾ ಏನು ಅನ್ನೋ ಥರ ಗೊಂದಲ ಇತ್ತು. ಯಾಕಂದ್ರೆ ನನಗೆ ಅನ್ಸಿದ್ರೆ ಹೇಳ್ಬಿಡ್ತಿದ್ದೆ ಮುಖಕ್ಕೆ ಹೊಡೆದಾಗೆ. ಅವ್ರ ಜೊತೆ ಮಾತಾಡೋಕ್ಕೂ ಸಿಗ್ತಾ ಇರಲಿಲ್ಲ. ಸೊ ಆ ಮನುಷ್ಯ ಸ್ವಲ್ಪ ಕನ್ಫ್ಯೂಸ್. ಯಾಕಂದ್ರೆ ರಕ್ಷಿತಾನ ಏನೋ ಜಗಳ ಆಡ್ಕೊಂಡಿರ್ಬಿಟ್ಟಿರೋರು, ಅವಳು ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತ. ವೀಕೆಂಡಲ್ಲಿ ಸುದೀಪ್ ಸರ್ ರಕ್ಷಿತಾ ಪರ ಮಾತಾಡಿ ನಮ್ಗೇನಾದ್ರು ಬೈದ್ರೆ ಕ್ಲಾಸ್ ತಗೊಂಡ್ರೆ ಈವ್ನಿಂಗ್ ಮತ್ತೆ ರಕ್ಷಿತನ ಜೊತೆನೆ ಹೋಗ್ಬಿಡುವು, ಇವಳಿಗೆ ಸ್ವಲ್ಪ ಪರ ಇದೆ ಇವಳ ಜೊತೆ, ಆ ಥರ ಅನ್ಸೋದು ನನಗೆ. ಅದು ಬಿಟ್ಟರೆ ನನಗೆ ಇನ್ನೂ ಕ್ಲಾರಿಟಿ ಅಂತೂ ಸಿಕ್ಕಿರಲಿಲ್ಲ. ಈಗ ರೀಸೆಂಟಾಗಿ ಸ್ವಲ್ಪ ನಮ್ಮ ಜೊತೆ ಸೇರಿಕೊಂಡು ಒಂದು ಟೀಮ್ ಕಟ್ಟೋಣ, ಎಲ್ಲನೂ ಡಿಶುಮ್ ಮಾಡೋಣ, ಅಲ್ಲೆಲ್ಲ ವಿಕೆಟ್ಗಳೆಲ್ಲ ವೀಕ್ ಇದೆ, ನಾವು ಹಂಗೆ ಬೆಳೆಯೋಣ, ನಮ್ಗಳ ಕೈಯೇ ಇರಬೇಕು, ಟಾಪ್ 5 ನಾವೇ ಇರಬೇಕು, ಹಂಗೆ ಹಿಂಗೆ ಏನೇನೋ ಹೇಳಿದರು. ಸೊ ಅವಾಗ ಅವಕ್ಕೆ ಒಂಚೂರು ಅರ್ಥ ಮಾಡ್ಕೊಳ್ಳೋಣ, ಮಾತಾಡಲಿ ಅಂತ ಬಿಟ್ಟಾಗ ಅಂದರೆ ವೀಕೆಂಡಲ್ಲಿ ಚರ್ಚೆ ಬರೋದು ಮಾಸ್ಟರ್ ಮೈಂಡು ಹಂಗೆ ಹಿಂಗೆ ಅಂತ. ಒಂದು ಅದು ಜನ ನೋಡಿ ಹೇಳಿರಬೇಕು, ಅಲ್ಲೇನೋ ಕಮೆಂಟ್ ಬಂದಿರಬೇಕು, ಇಲ್ಲ ಮನೆಯಲ್ಲಿ ಯಾರಾದರೂ ಹೇಳಿರಬೇಕು. ಸೊ ಈ ಮಾಸ್ಟರ್ ಮೈಂಡ್ ಏನು ನಮ್ಮ ಕಣ್ಣಿಗೆ ಬಿದ್ದಿಲ್ವಲ್ಲ, ಏನೇ ಇಲ್ಲ ಹಂಗೆ ಅಂತಾರಲ್ಲ ಮಾತಾಡಲಿ ಅಂತ ಅಂದಾಗ, ಸೊ ಎಲ್ಲಾರ್ದು ಹೇಳೋರು ಪರವಾಗಿಲ್ಲ, ಅವ್ರ ಅಬ್ಸರ್ವೇಷನು ಒಂದು ಸ್ವಲ್ಪ ಕರೆಕ್ಟಾಗಿ ಇತ್ತು ಅಂತ ಅನಿಸುತ್ತೆ ನನಗೆ. ಬಟ್ ಅವ್ರನ್ನ ಹೆಂಗೆ ಅಂದರೆ ಕ್ಯಾರೆಕ್ಟ್ರು ಅವ್ರ ಜೊತೆಲಿದ್ರೆ ಅವ್ರ ಮಾತು ಕೇಳಬೇಕು. ನಾವು ಕೇಳಿಲ್ಲ ಅಂತ ಅಂದರೆ ಫುಲ್ ವಿರುದ್ಧ ಹೋಗ್ಬಿಡ್ತಾರೆ, ಅವರು ಡಾಮಿನೇಟ್ ಮಾಡಕ್ಕೆ ಬರ್ತಾರೆ. ಅದಕ್ಕೆಲ್ಲ ಗೊತ್ತಾಗಿ ನಾನು ದೂರ ಇಟ್ಬಿಟ್ಟೆ. ಸೊ ಹಾಗಾಗಿ ಮನುಷ್ಯ ಮೋಸ್ಟ್ಲಿ ಅದೇ ಕನ್ಫ್ಯೂಸ್ ಮಾಡಿ ನಾನು ಆಟ ಆಡೋಣ ತುಂಬ ಇಂಟೆಲಿಜೆಂಟ್ ಆಗಿ ಅನ್ನೋದನ್ನ ಅವರು ಫಾಲೋ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸೊ ಆ ಬರದಲ್ಲಿ ಮಧ್ಯೆ ಅವರು ಹೆಂಗೆಂಗೋ ಆಡೋದ್ರಿಂದ ಅದು ಒಂಥರ ಅಲ್ಲಿರೋರ್ಗೇನೆ ಯಾರಿಗೂ ಇಷ್ಟ ಆಗ್ತಾ ಇಲ್ಲ. ಅಂದರೆ ಅವರ ಒಂದು ಮುಖವಾಡ ಅಲ್ಲಲ್ಲೇ ಕಳಚಿಬಿಡುತ್ತಲ್ವಾ, ಹಾಗಾಗಿ ಯಾರೂ ಆ ಮನುಷ್ಯನ ನಂಬ್ತಾ ಇಲ್ಲ. ಬಟ್ ಒಂದೇನಂದರೆ ಈ ತುಂಬ ಸೇಫ್ ಆಡೋಕ್ಕಿಂತ ಈ ಕನ್ಫ್ಯೂಸ್ ಆಗಿ ಆಡ್ತಾರೋ ಈ ಕ್ಯಾರೆಕ್ಟರ್ ಓಕೆ ಅಂತ ನನಗನ್ಸುತ್ತೆ. ಅಟ್ಲೀಸ್ಟ್ ಏನಿದೆಯೋ ಅದನ್ನು ಅವ್ರಿಗೆ ಏನನ್ಸುತ್ತೆ ಅದನ್ನು ಮುಖ ಕೊಡ್ದಂಗೆ ಹೇಳ್ತಿದಾರಲ್ಲ, ಅದು ಸ್ವಲ್ಪ ಬೇಕಲ್ವ, ಅದು ಸರಿನೋ ತಪ್ಪೋ. ಈಗ ಅವ್ರು ನನಗೆ ಆಸ್ತಿ ಅಂತಸ್ತು ಏನೋ ಒಂದು ಹೇಳ್ಕೊಂಡು ಅದು ಏನೋ ಒಂದು ಅಭಿಪ್ರಾಯ ಅವ್ರ ಮೇಲೆ ಅವರು ಅಟ್ಲೀಸ್ಟ್ ಕ್ರಿಯೇಟ್ ಮಾಡ್ಕೋತಾ ಇದ್ದಾರೆ. ಇನ್ನು ಉಳಿದವರು ಅದನ್ನೂ ಮಾಡ್ತಾ ಇಲ್ಲ. ಸೊ ಅವ್ರಿಗೆ ಕಂಪೇರ್ ಮಾಡಿದ್ರೆ ಇವ್ ಸ್ವಲ್ಪ ಬೆಟರ್ ಏನೋ ಅಂತ ಅನಿಸುತ್ತೆ. ಅಶ್ವಿನಿ ಗೌಡ ಅವರ ಆಸ್ತಿ ವಿಚಾರವಾಗಿ ನೀವು ಅವ್ರ ಜೊತೆ ಒಂದು ಸ್ನೇಹವನ್ನ ಹೊಂದಿದ್ದೀರಿ ಅಂತ ಧ್ರುವಂತ್ ಹೇಳ್ತಾರೆ. ಈ ವಿಚಾರ ಮೊದಲು ನಿಮ್ಗೆ ಕಿವಿಗೆ ಬಿದ್ದಾಗ ಏನ್ ಅನಿಸ್ತು? ಅಂದ್ರೆ ಅಶ್ವಿನಿ ಮೊದಲೇ ಪರಿಚಯ ಇತ್ತ ನಿಮ್ಗೆ? ಇಲ್ಲ ಆಕ್ಚುಲಿ ಆ ವಿಚಾರ ನನಗೆ ವೀಕೆಂಡಲ್ಲಿ ಬಂತು, ಬಟ್ ಯಾರು ಮಾತಾಡಿದ್ದಾರೆ ಅನ್ನೋದು ಗೊತ್ತಾಗ್ಲಿಲ್ಲ. ಸಮ್ಟೈಮ್ಸ್ ಏನಂದ್ರೆ ಅಲ್ಲಿ ಕಂಟೆಸ್ಟೆಂಟ್ಸ್ ಹೇಳಿದಾರ ಅಥವಾ ಆಚೆ ಕಡೆ ಏನಾದ್ರು ಚರ್ಚೆ ಆಗಿದೆ. ಕೆಲವು ಸಲ ಅದು ಹಾಗೆ ಕಂಟೆಸ್ಟೆಂಟ್ಸ್ ಹೇಳಿರೋದಿತ್ತು, ಇಲ್ಲ ಆಚೆ ಕಡೆ ಏನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗಿರೋದನ್ನ ಎಸ್ ಅವ್ರು ನೋ ಕೇಳ್ತಾರೆ. ನಂಗೆ ಅಲ್ಲಿ ಗೊತ್ತಾಗ್ಲಿಲ್ಲ, ಬಟ್ ಅಲ್ಲಿ ಅಂದ್ರು ಧ್ರುವಂತ್ ಇವ್ರು ಆಚೆ ಕಡೆ ಬಿಗ್ ಶಾಟ್ ಇದ್ದಾರೆ, ಇಲ್ಲಿಂದ ಹೋದ್ಮೇಲೆ ಏನೋ ಅದಕ್ಕೆ ಅಂತ ಅಂದ್ರು. ಬಟ್ ಆ ಟೈಮಲ್ಲಿ ನನಗೆ ತುಂಬಾ ಅವ್ರಿಗೂ ನನಗೂ ಆಗ್ತಾ ಇರ್ಲಿಲ್ವಲ್ಲ, ಅವರೇ ಹೇಳಿರೋದು ಅಂತ ಅನಿಸ್ತಿಲ್ಲ, ಬಟ್ ಅವರೇ ಹೇಳಿರ್ಬೋದೇನೋ ಅನಿಸ್ತು, ಯಾಕಂದ್ರೆ ಹಿಡ್ಕೊಂಡಿದ್ರು ಅಂತ. ತುಂಬ ರಿಡಿಕ್ಯುಲಸ್ ಅಂತ ಅನ್ನಿಸ್ತು, ನಗು ಬಂದ್ಬಿಡ್ತು, ಹಿಂಗೂ ಯೋಚನೆ ಮಾಡ್ತಾರ ಜನ ಅಂತ. ಸೊ ಓಕೆ, ಈಗ ನೀವೇ ತಗೊಳ್ಳಿ, ಈಗ ಯಾರೋ ನಮ್ಮ ಫ್ರೆಂಡು ಆಗ್ತಾರೆ ಅಂದ್ಕೊಳ್ಳಿ, ಒಳ್ಳೆ ಬಿಗ್ ಶಾಟು, ಅವ್ರ ಆಸ್ತಿ ನಮಗೆ ಬರ್ಕೊಡ್ತಾರಾ? ಅಲ್ಲ, ನಾವು ಕೇಳಿದ್ರು ಕೊಡ್ತಾರ? ಒಂದು 5,000ನಾದ್ರೂ ಯಾರಿಗಾದ್ರೂ ಕೊಡ್ತಾರಾ? ಇಲ್ಲ. ಸೊ ಆ ಥರದ ಮಟ್ಟಿಗೆ ಕೀಳು ಮಟ್ಟದ ಆಲೋಚನೆ ಮಾಡ್ತಾರೆ ಅಂದರೆ ಮೋಸ್ಟ್ಲಿ ಅವರಷ್ಟು ಕೀಳು ಅನಿಸುತ್ತೆ. ಬಹುಶಃ ಅವ್ರು ಯಾರ್ದಾದ್ರೂ ಫ್ರೆಂಡ್ಶಿಪ್ ಮಾಡಿದ್ರೆ ದುಡ್ಡು ನೋಡ್ಕೊಂಡು ಮಾಡ್ತಾರೆ ಅಂತ ನನಗನ್ಸುತ್ತೆ. ಸೊ ನನಗಿರೋದೇ 2 ಫ್ರೆಂಡ್ಸು, ಅವಾಗ್ಲಿಂದ ಅವರೇ ಇದ್ದಾರೆ, ಮುಂದೆನೂ ಅವರೇ ಇರ್ತಾರೆ. ಅಂದರೆ ಜಸ್ಟ್ ಫ್ರೆಂಡ್ಸ್ ಇರ್ತಾರೆ, ಕ್ಲೋಸ್ ಫ್ರೆಂಡ್ಸ್. ಆ ಕ್ಲೋಸ್ ಫ್ರೆಂಡ್ಸ್ ಇದಕ್ಕೆ ಅದಷ್ಟು ಸುಲಭ ಅಲ್ಲ. ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಹೌದು ಬಾಂಡಿಂಗ್ ಇತ್ತು, ಫ್ರೆಂಡ್ಶಿಪ್ ಎಲ್ಲ ನಿಜ. ಆದರೆ ಅದನ್ನು ಮೀರಿ ನನ್ನ ಜೀವದ ಗೆಳತಿನ ಬಂದ ಮೇಲೆ ಅಂತ ಅಂದ್ಕೊಂಡ್ರೆ ಅದು ನಿಜವಾಗ್ಲೂ ಅಂದರೆ ಏನಂತಾರೆ, ಅದು ಏನದು ನಾಟಕ ಥರ ಆಗೋಗುತ್ತೆ. ಯಾವುದೋ ಒಂದು ರಿಯಾಲಿಟಿ ಶೋ ಇಂದ ನಾವು ಪರಿಚಯ ಆಗಿ ಜೀವನಕ್ಕೆ ಆಗ್ಬಿಡ್ತೀವಿ ಅನ್ನೋದೆಲ್ಲ ಸುಳ್ಳು. ತುಂಬ ನಾನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀನಿ. ಒಳಗಡೆ ಒಂದು ಕಂಫರ್ಟ್ ಝೋನ್ ಇತ್ತು, ಒಂದು ಬಾಂಡಿಂಗ್ ಇತ್ತು, ಫ್ರೆಂಡ್ಶಿಪ್ ಇತ್ತು, ಒಬ್ರನ್ನೊಬ್ರು ವ್ಯಾಲ್ಯೂ ಮಾಡ್ತಾ ಇದ್ವಿ, ಒಬ್ರನ್ನೊಬ್ರು ರೆಸ್ಪೆಕ್ಟ್ ಮಾಡ್ತಾ ಇದ್ವಿ, ಹಾಗಾಗಿ ಅದು ಉಳಿತು ಹೊರತು ಅದ್ರ ಆಚೆಗೆ ನಾವು ಅಷ್ಟೇ ನೋಡಿರೋದು. ಒಬ್ರನ್ನೊಬ್ರು ತಿಳ್ಕೊಳ್ಳೋಕೆ ತುಂಬ ಬೇಕಾಗತ್ತೆ. ಜೊತೆಲಿದ್ದಾಗ ಇನ್ನೇನೋ ಆಗಿ ಅದರಿಂದ ತಲೆ ಕೆಡಿಸ್ಕೊಳ್ಳೋ ಬದಲು ಯಾರು ಅಷ್ಟು ಸುಲಭವಾಗಿ ಜೀವನಕ್ಕೆ ಒಳಗಡೆ ಬಿಟ್ಕೊಳ್ಳಲ್ಲ. ಸೊ ಅದನ್ನೇ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇರೋದು. ಆ ವಿಚಾರದಲ್ಲಿ ನಾನು ಸ್ವಲ್ಪ ಪ್ರಾಕ್ಟಿಕಲ್ ಆಗೇ ಇದ್ದೀನಿ.
ಧ್ರುವಂತ್ ಥರದ್ದು ಅಂದರೆ ಬೇಕಲ್ವಾ ಬಿಗ್ ಬಾಸ್ ಅಂತ ಬಂದಾಗ ಎಲ್ಲ ಥರದ ಮನಸ್ಥಿತಿ ಅವ್ರನ್ನ ಹಾಕ್ತಾರೆ. ಸೊ ಅದನ್ನ ಕೇಳಿದಾಗ ಒಂಥರ ಮಜಾ ಅನಿಸುತ್ತೆ. ಇನ್ನೊಂದು ಥರ ನೋಡಿದಾಗ ಎಷ್ಟು ಕೀಳ್ಮಟ್ಟದಲ್ಲಿ ಯೋಚನೆ ಮಾಡ್ತಾರೆ ಅಂತ ಅನಿಸುತ್ತೆ. ನನಗೇನು ಆ ಒಂದು ಗತಿ ಕೊಟ್ಟಿಲ್ಲಪ್ಪ ದೇವರು. ನನಗೆ ಚೆನ್ನಾಗೇ ಇಟ್ಟಿದ್ದಾನೆ. ನನ್ನ ವೃತ್ತಿನಲ್ಲಿರ್ಬೋದು ಅಥವಾ ಏನು ಬೇಸಿಕ್ ಬೇಕು, ಒಂದು ಮನೆ, ಕಾರು, ನನಗೆ ಅಷ್ಟೇ ಸಾಕು. ನಾನು ಅಲ್ಪ ತೃಪ್ತಳು. ನನಗೇನೋ ಕೋಟ್ಯಾಂತರ ರೂಪಾಯಿ ಮಾಡಬೇಕು, ಅದೇ ನನಗೆ ಫೇಮ್ ಬೇಕು, ಅಷ್ಟೇ ಸಣ್ಣ ಸಣ್ಣದ ಆಸೆ ಇದೆ ಹೊರತು ಇನ್ನೊಬ್ರಿಗೆ ಸಹಾಯ ಮಾಡಬೇಕು ಅಂತ ಇದೆ ಹೊರತು ನಾನು ತುಂಬ ಲಕ್ಸುರಿಯಾಗಿ ಬದುಕಬೇಕು ಅನ್ನೋದು ಫಸ್ಟ್ ಆಫ್ ಆಲ್ ಇಲ್ಲ. ಸೊ ಅದು ಮೋಸ್ಟ್ಲಿ ಧ್ರುವಂತ್ ಅದನ್ನು ಮಾಡ್ತಾರೆ ಅನಿಸುತ್ತೆ. ನನಗೆ ದೇವರು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಷ್ಟು ಕೊಟ್ಟಿದ್ದಾನೆ. ನಮ್ಮದೇ ಒಂದು ಸನ್ರೈಸ್ ಪ್ರೊಡಕ್ಷನ್ ಇದೆ. ಆಚೆ ಬಂದಮೇಲೆ ಧ್ರುವಂತಿಗೆ ನಾನೇ ಕೆಲಸ ಕೊಡ್ತೀನಿ. ನಮ್ಮ ಹ್ಯಾಡ್ ಶೂಟಲ್ಲಿ ನೀನು ಆಚೆ ಬಂದಮೇಲೆ ನಮ್ಮ ಪ್ರೊಡಕ್ಷನಲ್ಲೇ ಒಂದು ಹ್ಯಾಡ್ ಶೂಟ್ ಮಾಡಿಸೋಣ ನಿಮಗೆ ಧ್ರುವಂತ್. ಈ ಹಿಂದಿನ ಸೀಸನ್ಗಳಲ್ಲಿ ನೀವು ನೋಡಿರ್ಬೋದು, ಅಂದ್ರೆ ಅವರೊಂದು ಚೇಷ್ಟೆ ಮಾಡಿರ್ಬೋದು ಅಥವಾ ತಮಾಷೆ ಮಾಡಿರುವಂತದ್ದು ಜನರಿಗೆ ತುಂಬಾ ಒಳ್ಳೇದಾಗಿ ರೀಚ್ ಆಗುತ್ತೆ, ಜನರಿಗೆ ಇಷ್ಟ ಆಗುತ್ತೆ. ನೀವು ಈ ಸಲ ಗೆಜ್ಜೆ ವಿಚಾರದಲ್ಲಿ ಚೇಷ್ಟೆ ಮಾಡಕ್ ಹೋದ್ರಿ, ತಮಾಷೆ ಮಾಡಕ್ ಹೋದ್ರಿ, ಅಥವಾ ಇನ್ಯಾವುದೋ ಒಂದು ವಿಚಾರಗಳು ನೀವು ತಮಾಷೆ ಮಾಡೋಣ, ಬಿಗ್ ಬಾಸ್ ಮನೆ ಒಂಥರ ಶಾಂತಿ ನಿವಾಸ ಆಗ್ಬಿಟ್ಟಿದೆ, ಏನೋ ಒಂದು ಫನ್ ಮಾಡೋಣ ಅಂತ ಅನ್ಕೊಂಡ್ರಿ, ಅದೆಲ್ಲ ಎಡವಟ್ಟಾಗ್ತು. ಹಣೆ ಬರ ಹಿಂಗಿದೆ ಅಂತ ಅನ್ಸುತ್ತಾ? ಏನು ಅನ್ಕೊಂಡ್ರಿ ಮೇಡಮ್? ಮೋಸ್ಟ್ಲಿ ಜಾತಕದಲ್ಲಿ ರಾಹುಕೇತು ಒಟ್ಟಿಗೆ ಇದೆ ಅನ್ಸುತ್ತೆ. ನಾನು ಯಾವಾಗ್ಲೂ ಅನ್ಕೋತಾ ಇದ್ದೆ ಎಪಿಸೋಡ್ ನೋಡುವಾಗ, ಇವ್ರೇನೋ ಪಾಪ ಫನ್ ನೋಡ್ಬೇಕು ಅಂತ ಹೋಗ್ತಾರೆ, ಬಟ್ ಅದು ಫನ್ ಹೋಗಿ ಇನ್ನೊಂದೇನೋ ಆಗ್ಬಿಡುತ್ತಲ್ಲ, ಯಾಕೆ ಅಂತ. ಹೌದು, ಒಂಥರ ತಮಾಷೆ ಹೋಗಿ ಅಮಾಸೆ ಆಯ್ತು ಅಂತಾರಲ್ಲ ಹಂಗೆ. ಅದಕ್ಕೆ ನಾನು ಲಾಸ್ಟಿಗೆ ಇರುವೆ ನಾನೇ ಹಾಕೊಂಡೆ, ಇಲ್ಲಾರ್ದೆ ಇರುವೆ ಬಿಟ್ಕೊಂಡಿದ್ದು ಅಂತ. ಅದೇ ನಾವು ಉದ್ದೇಶ ಅಂತೂ ಯಾರನ್ನೂ ನೋಯಿಸ್ಬೇಕು ಏನೂ ಇರಲಿಲ್ಲ. ಮನೇಲಿ ಆಕ್ಟಿವ್ ಆಗಿರ್ಬೇಕು, ಏನೋ ಒಂದು ಕಂಟೆಂಟ್ ಮಾಡಬೇಕು ಅಂತ ಹೇಳಿನೇ ಆ ಗೆಜ್ಜೆದು ಶುರುವಾಯಿತು. ಅದು ಶುರುವಾದಾಗಲೂ ಅಷ್ಟೇ, ಯಾರನ್ನೂ ಹರ್ಟ್ ಮಾಡಬೇಕು ಅಂತ ಅಲ್ಲ. ಅದು ಹೋಗಿ ಹೋಗಿ ಎಲ್ಲೆಲ್ಲಿಗೋ ಟರ್ನ್ ಆಗಿ ಅವಳು ಓವರ್ ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡಿ. ನಾವು ತಮಾಷೆಗೆ ಹೇಳಿದ್ವಿ, ಅಯ್ಯೋ ಅವಳು ಬಾತ್ರೂಮ್ ಹೋಗಿ ರಾರಾ ಅಂತಿರ್ತಾಳೆ ಅಂತ. ಅದನ್ನು ಈಗ ನನಗೇನೆ ಯಾರಾದರೂ ಬಾತ್ರೂಮಲ್ಲಿ ಹೋಗಿ ಜಾನ್ವಿ ರಾರಾ ಅಂತಿರ್ತಾಳೆ ಅಂದರೆ ಹೌದು ನಾನು ರಾರಾನೇ ಅನ್ನೋದು ಅಂತೀನಿ. ಯಾಕಂದರೆ ಕ್ಯಾಮ್ರಾ ಇದೆ, ನಾನು ತಮಾಷೆ ಮಾಡಿದರೆ ಅದು ನನಗಾಗುತ್ತೆ. ಅದ ವೇಳೆ ನಾನು ಮಾಡಿದರೆ ನಾನು ತಪ್ಪಿಸ್ಕೊಳಕ್ಕಂತೂ ಸಾಧ್ಯ ಇಲ್ಲ, ಆಯಿತಾ. ಸೊ ಅವಳು ಅದನ್ನು ಹೆಂಗೆ ಓವರ್ ರಿಯಾಕ್ಟ್ ಮಾಡಿದ್ಲು ಅಂದರೆ ಅದು ಇನ್ನೋಸೆನ್ಸ್ ಅಂತೂ ಅಲ್ಲ, ಅದು ಓವರ್ ರಿಯಾಕ್ಷನ್ನೇ. ಅಥವಾ ತುಂಬ ಸ್ಮಾರ್ಟಾಗಿ ಅವಳು ಆ ಕ್ಷಣಕ್ಕೆ ಅವಳು ಓವರ್ ರಿಯಾಕ್ಟ್ ಮಾಡಿದ್ಲು ಅಂತ ಅನಿಸುತ್ತೆ. ಯಾಕಂದರೆ ಕ್ಯಾಮ್ರಾ ಮುಂದೆ ತಪ್ಪಿಸ್ಕೊಳ್ಳೋದಕ್ಕೆ ಯಾರೂ ಸಾಧ್ಯ ಇಲ್ಲ. ರಕ್ಷಿತನೂ ತಪ್ಪಿಸ್ಕೊಳಕ್ಕಾಗಲ್ಲ, ನಾನು ತಪ್ಪಿಸ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಅದನ್ನು ದೊಡ್ಡದು ಮಾಡೋಕ್ಕೆ ಶುರು ಮಾಡಿಬಿಟ್ಲು. ನಾವು ಅದಕ್ಕೆ ಎಲ್ಲಿ ತನಕ ಹೋಗುತ್ತೆ ನೋಡೋಣ ಅಂತ ಬಿಟ್ವಿ. ಅದಾದ್ಮೇಲೆ ನಾವೇ ಹೇಳಬೇಕು ಅವಳಿಗೆ ಅಂತ ಅಂದ್ಕೊಂಡ್ವಿ. ಬಟ್ ಆ ಟೈಮಲ್ಲಿ ಏನೋ ಜಗಳ ಆಗೋಯ್ತು. ನಾಮಿನೇಷನ್ ನನಗೂ ಅವಳಿಗೂ ಜಗಳ ಆಯಿತು. ಆ ಜಗಳದ ಬರ್ದಲ್ಲಿ ಅವರು ನೀವು ಹಿಂಗ ಮಾಡ್ತೀರಾ ಅಂತ ಅಶ್ವಿನಿ ಅವರಿಗೆ ತೋರಿಸಿದ್ಲು. ಅವ್ರು ಹಿಂಗ ಅಂದಿದ್ದು ಅವ್ರಿಗೆ ಒಂಥರ ಆಗೋಯ್ತು, ಏನು ಈ ಥರ ಎಲ್ಲ ಬಾಡಿ ಲ್ಯಾಂಗ್ವೇಜ್ ಮಾಡ್ತಾಳೆ ಅಂತ. ಅವರು ಜಗಳ ಶುರುವಾಯಿತು. ಅದು ಹೋಗಿ ಹೋಗಿ ಏನೇನೋ ಪದ ಬಳಕೆ, ಅದು ಏನೇನೋ ಆಗ ಅಲ್ಲಿಗೆ ಎಂಡಾಯಿತು. ಅದೇನಾಯಿತು, ಈಗೋ ಆಗಿ ಕನ್ವರ್ಟ್ ಆಗೋಯ್ತು. ಸಣ್ಣದ ಗೆಜ್ಜೆ ಅಲ್ಲಾಡ್ಸೋಕೆ ಹೋಗಿದ್ದು ಆ ಲೆವೆಲಿಗೆ ಮನೆಯೇ ಅಲ್ಲಾಡಿಸ್ಬಿಡ್ತದು. ಆವಾಗ ಅದು ಕ್ಲಾರಿಫಿಕೇಶನ್ ಕೊಡೋಣ ಅಂದರೆ ಅದು ಫುಲ್ ಹೀಟಪ್ ಆಗಿತ್ತು. ಆ ಮೊಮೆಂಟಲ್ಲಿ ನಾವೇನು ಮಾತಾಡಿದ್ರೆ ಸುಮ್ಮನೆ ಆಗ್ಬಿಟ್ವಿ. ವೀಕೆಂಡಲ್ಲಿ ಸರ್ ಕೇಳಿದ್ರೆ ಅದನ್ನು ಹೇಳೋಣ, ಕೇಳಿಲ್ಲ ಅಂದರೆ ಸೀಕ್ರೆಟ್ ಟಾಸ್ಕ್ ಬಿಗ್ ಬಾಸಿಗೆ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ವಿ. ನಾವು ಯಾರಿಗೂ ಹೇಳಕ್ಕೆ ಹೋಗಲಿಲ್ಲ. ಬಟ್ ಆಲ್ಮೋಸ್ಟ್ ಗೊತ್ತಿತ್ತು ಎಲ್ರಿಗೂ. ಆಮೇಲೆ ಗೆಜ್ಜೆ ಹಿಂಗೆ ಅಲ್ಲಾಡ್ಸೋವಾಗ ನಾವು ಇಳಿಸುವಾಗ ನೋಡ್ಬಿಡ್ತಾ ಇದ್ರು. ಸೊ ಅವ್ರಿಗೆ ಆಲ್ಮೋಸ್ಟ್ ಗೊತ್ತಾಗ್ತಿತ್ತು ತುಂಬ ಜನಕ್ಕೆ. ಬಟ್ ಕನ್ಫ್ಯೂಸ್ ಆಗೋರು, ಯಾಕಂದರೆ ನಾನು ಸ್ವಲ್ಪ ತರಲೇನೂ ಇದ್ದೆ, ಸೀರಿಯಸ್ ಆಗೂ ಇದ್ದೆ. ಬಟ್ ಅಶ್ವಿನಿ ಅವರು ಅಂದರೆ ಫುಲ್ ಸೀರಿಯಸ್ ಆಗಿ ಹೋಗ್ತಿತ್ತಲ್ಲ, ಅವ್ರು ಹಿಂಗೆ ಅಲ್ಲಾಡ್ಸಲ್ಲ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ದು. ಬಟ್ ಅವರು ನಾವಿಬ್ಬರು ಸೇರ್ಕೊಂಡು ಮಾಡಿದ್ದು ಅಲ್ಲಿಗೆ ಆಯಿತು. ಆಮೇಲೆ ಗೊತ್ತಾಯ್ತಲ್ಲ, ರಾಹುಕೇತು ಎಲ್ಲ ಒಟ್ಟಿಗೆ ಸೇರಾಗಿ ಗ್ರಾಚಾರ ಬಿಡಿಸಿದ್ರು ಸರ್. ಆಮೇಲೆ ಸೈಲೆಂಟ್ ಆದ್ವಿ ಅಷ್ಟೇ. ರಜತ್ ಅವರು ಬಿಗ್ ಬಾಸ್ ಮನೆಗೆ ಹೋದಾಗ ಒಂದು ಮಾತು ಹೇಳ್ತಾರೆ, ಗಿಲ್ಲಿ ನಟ ನನಗೆ ಹೊರಗಡೆ ತುಂಬಾ ಇಷ್ಟ ಆಗ್ತಾ ಇದ್ರು, ಫೇವ್ರೇಟ್, ಬಟ್ ಇವಾಗ ತುಂಬಾ ಇರಿಟೇಟ್ ಅಂತ. ಅಂದ್ರೆ ವೀಕ್ಷಕರು ಕೂಡ ಕೇವಲ 1.5 ಗಂಟೆಗಳ ಎಪಿಸೋಡ್ ಮಾತ್ರ ನೋಡುವಂತದ್ದು. ಎಲ್ಲೋ ಒಂದಷ್ಟು ಜನ 24x7 ಲೈವ್ ನೋಡ್ತಾರೆ. ಈಗ ಸ್ಪರ್ಧಿಗಳು ಹೇಗೆ ಏನು ಅಂತ ಅಲ್ಲಿರುವ ಸ್ಪರ್ಧಿಗಳಿಗೆ ಮಾತ್ರ ಗೊತ್ತಾಗುವಂತದ್ದು. ಗಿಲ್ಲಿ ನಟ ಅವರ ಕಾಮಿಡಿ ತುಂಬಾ ಸಲ ಒಂದ್ಸಲ ಹೇಳಿದ್ದಿದೆ, ಅಂದ್ರೆ ತೇಜೋವಧೆ ಆಗ್ತಿದೆ, ಅತಿರೇಕ ಆಗ್ತಿದೆ, ಬೇರೆಯವ್ರನ್ನ ತುಳಿದು ಕಾಮಿಡಿ ಮಾಡ್ತಾರೆ ಅಂತ. ನಿಮಗೆ ಏನ್ ಅನ್ಸುತ್ತೆ ಮೇಡಮ್? ನಿಜ. ಈಗ ನೀವು 1.5 ಅವರಲ್ಲಿ ಒಂದಿಷ್ಟು ತೋರಿಸ್ಬಿಡ್ತೀವಿ, ಅದು ತಮಾಷೆಯಾಗಿ ಟ್ರೋಲ್ ಆಗುತ್ತೆ. ಯಾರಾದರೂ ಒಬ್ರು ನಗಿಸ್ತಾರೆ ಅಂದರೆ ಅವ್ರನ್ನ ತುಂಬ ಜನ ಪ್ರೀತಿಸ್ತಾರೆ. ಸೊ ಹಾಗೆ ಈ ಟ್ರೋಲ್ಗಳು ನೋಡಿದಾಗ ಇಷ್ಟು ನಗಿಸ್ತಾರೆ. ಬಟ್ ದಿನದ 24/7 ಬರೀ ಅದೇ. ಓಕೆ, ನೀವು ಕಾಮಿಡಿ ಮಾಡೋದು ತಪ್ಪಲ್ಲ, ಬಟ್ ಅದು ಯಾವಾಗಲೂ ಈಗ ನನ್ನನ್ನು ಕೇಳಿದ್ದು ಇವಳು ವೃದ್ಧೆ ಅನ್ನೋದು. ಈಗ ನಾನು ಅದನ್ನು ತಮಾಷೆಗೆ ತೊಗೊಳ್ತಾ ಇದ್ದೆ. ವೃದ್ಧೆ, ಇವಳು ಬಿಳಿ ಕೂದಲು ಡೈ ಹಾಕೊತಾಳೆ ಅನ್ನೋದು, ಅವ್ರದ್ದು ವಿಗ್ಗು ಅನ್ನೋದು, ಅಥವಾ ಧ್ರುವಂತ್ಗೆ ಅದು ಹೇಳಬಾರ್ದು, ಇದೆಲ್ಲ ಕೆಲವೆಲ್ಲ ಎಡಿಟ್ ಆಗಿರುತ್ತೆ. ಅದನ್ನು ಮೀರಿ ಕೆಲವೊಂದೆಲ್ಲ ತಮಾಷೆ ಮಾಡ್ಕೊಳ್ಳೋರು. ಅದು ಎಲ್ಲೋ ಒಂಥರ ಪರ್ಸ್ನಲಿ ಟಾರ್ಗೆಟ್ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ. ಅಥವಾ ಇನ್ನೂ ಯಾರ್ಯಾರ್ದೋ ಕಾಮಿಡಿ ಮಾಡೋ ಭರದಲ್ಲಿ ಹಂಗೆ ಹಿಂಗೆ ಅಂತ ಅನ್ನೋದು. ಕೆಲವರು ಅದನ್ನು ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದರು ಮನೆಯಲ್ಲಿ. ಧನುಷ್,
ಗಿಲ್ಲಿ ನೀನೇನೇ ಬೇಕಾದ್ರೂ ಮಾಡು, ನನ್ನ ವಿಚಾರಕ್ಕೆ ನೀನು ಬರಬೇಡ ಅಂತ. ಸೊ ನೋಡಿ ಧನುಷಿಗೆ ಅವ್ರ ಕಾಲೆಳಿಯಲ್ಲ. ಯಾರು ಅದನ್ನ ತಗೋತಾರೆ ಹಂಗೆ ಕೊಡ್ತಾ ಹೋಗೋದು. ಮತ್ತೆ ಯಾರಾದ್ರೂ ಸೈಲೆಂಟ್ ಆದ್ರೆ, ಈಗ ಅಶ್ವಿನಿ ಅವ್ರದ್ದೇ ಫುಲ್ ಜಗಳ ಆಯ್ತು ರಘು ಅವ್ರಿಗೆ, ಅವ್ರು ಸುಮ್ಮನೆ ಕೂತಿದ್ರು ಬಿಡಲ್ಲ, ಮನೆ ಬಾಗ್ಲು ತೆಗೆದೈತೆ ಹೋಗ್ಬಿಡಿ, ಇದ್ಯಾಕೆ ಸೈಲೆಂಟ್ ಆಗೋದ್ರಿ ಅನ್ನೋದು. ಅಥವಾ ಅಶ್ವಿನಿ 2.0 ಸೈಲೆಂಟ್ ಆಗಿದ್ದಾರೆ ಅಂತ ಅಂದಾಗ ಸೈಲೆಂಟ್ ಆದ್ರಿ, ಯಾಕಂದ್ರೆ ಅವನಿಗೇನು ಸಿಗಲ್ಲ. ಎಲ್ಲ ಸೈಲೆಂಟ್ ಆಗ್ಬಿಟ್ರೆ ಅವನ ಒಂದು ಆಟ ನಡೀತಾ ಇರೋದೇ ಇನ್ನೊಬ್ರನ್ನ ಕೆಳಗೆ ಹಾಕಿ ಅಥವಾ ಇನ್ನೊಬ್ರಿಗೆ ಟಾಂಟ್ ಮಾಡಿ ಮಾಡಿ ಎಲ್ಲರೂ ಸೈಲೆಂಟ್ ಆಗ್ಬಿಟ್ರೆ ಅವನೇನು ಟಾಂಟ್ ಮಾಡೋಕ್ಕಾಗತ್ತೆ, ಏನು ಕಮೆಂಟ್ ಅಂದರೆ ಏನು ಕಂಟೆಂಟ್ ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ಸುಮ್ಮನೆ ಇದ್ದವ್ರನ್ನು ಎಳಿತಾ ಇರ್ತಾನೆ. ಈವನ್ ನಾನೇ ಒಂದು ನಾಮಿನೇಷನ್ ಮಾಡಿದೆ, ಗಿಲ್ಲಿ ಅದೇ ಸವಿರುಚಿ ಆ್ಯಂಕರಿಂಗ್, ಅವ್ನು ತುಂಬ ಓವರ್ ಕಾನ್ಫಿಡೆನ್ಸ್ ಆಗಿ ನಾನು ಹೆಂಗಿದ್ರು ಫಿನಾಲೆಗೆ ಹೋಗ್ತೀನಿ, ಸೆಮಿ ಫಿನಾಲೆ ತನಕ ಕಾವ್ಯನ ಕರ್ಕೊಂಡು ಹೋಗ್ತೀನಿ, ಆ ಥರ ಎಲ್ಲ ತುಂಬ ಓವರ್ ಕಾನ್ಫಿಡೆನ್ಸ್. ಈ ವೀಕ್ ಹೋಗೋದು ಪಕ್ಕ ಬಿಡು, ಇವಳೇ ಹೋಗೋದು ಬಿಡು, ಇವನೇ ಹೋಗೋದು ಅಂದರೆ ತುಂಬ ಓವರ್ ಕಾನ್ಫಿಡೆನ್ಸ್ ಕಾಣಿಸ್ತಾ ಇರುತ್ತೆ. ಸೊ ಅವಾಗ ನಮಗೆ ಇರಿಟೇಟ್ ಆಗಿ ನಾಮಿನೇಟ್ ಮಾಡಿದಾಗ್ಲೂ ಅವನು ಒಂದು ಆಟ ಶುರು ಮಾಡ್ತಾನೆ. ಅದೆಲ್ಲ ಸ್ಟ್ರಾಟಜಿನೇ, ನನ್ನ ಟ್ರಿಗರ್ ಮಾಡಿ 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 ನನ್ನ ಬಾಯಲ್ಲಿ ಕೆಟ್ಟ ವರ್ಡ್ಸ್ ಬಂದುಬಿಡ್ಲಿ ಅನ್ನೋದು. ಅಂದರೆ ತುಂಬ ಪೀಕ್ 1 hour ಜಗಳ ಆಡಿದ್ವಿ, ಅದೆಲ್ಲ ತೋರಿಸಲ್ಲ ಅನ್ಸುತ್ತೆ, ತೋರಿಸಿಲ್ಲ. ಅಡುಗೆ ಮನೆಯಲ್ಲಿ ನೀನು ಸೂಕ್ತ ಕಾರಣ ಕೊಟ್ಟಿಲ್ಲ, ನೀನು ಅಶ್ವಿನಿಯವರ ನೆರಳು, ನೀನಲ್ಲಿ ಕಾಣಿಸ್ತಾನೆ ಇಲ್ಲ, ಮುಂದೆ ಬಾ ಜಾನು, ಹಂಗೆ ಹೇಳಿ ಹೇಳಿ ನಾನು ಏನೋ ಸಿಟ್ಟಲ್ಲಿ ಇನ್ನೇನೋ ಹೇಳಿಬಿಟ್ರೆ ಅದು ಅವನಿಗೆ ಪ್ಲಸ್ ಆಗುತ್ತಲ್ಲ. ಸೊ ಆ ಥರದ ಸ್ಟ್ರಾಟಜಿ ಎಲ್ಲ ತುಂಬ ಮಾಡ್ತಾನೆ. ಬಟ್ ಆಚೆ ಕಡೆ ಜನ 1.5 hour ನೋಡ್ತಾರೆ. ಗಿಲ್ಲಿ ಆಟ ಇಷ್ಟ ಆಗುತ್ತೆ, ನಾವೇನೋ ತಪ್ಪು ಮಾಡಿರ್ತೀವಿ ಅದನ್ನು ಮಾತ್ರ ತೋರಿಸಿದಾಗ ಅದೇ ಹೈಲೈಟ್ ಆಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಅಲ್ಟಿಮೇಟ್ಲಿ ಇದು ಜನ ಯಾರನ್ನ ಇಷ್ಟಪಡ್ತಾರೆ ಅದು ಅದೇ ಹೇಳ್ದಾಗೆ ಅದೃಷ್ಟ ಇರುತ್ತೆ ಕೆಲವ್ರಿಗೆ. ನನಗೆ ಪರ್ಸ್ನಲಿ ಏನು ಅನ್ಸುತ್ತೆ ಅಂದರೆ, ಹೌದು ಈಗ ಇವರು ಅತಿಥಿಗಳೆಲ್ಲ ಬಂದರು 5 ಜನ ಕಂಟೆಸ್ಟೆಂಟ್ಸ್ ಹಳೆ ಸೀಸನ್ನು, ನಿಮ್ದು 2ನೇ ಮದ್ವೆನಾ 3ನೇ ಮದ್ವೆನಾ ಅನ್ನೋದು, ಅಥವಾ ಏನೋ ಬಿಟ್ಟು ತಿನ್ನಕ್ಕೆ ಬಂದ್ರ, ನಾವೇನೋ ತಗೋತಾ ಇದ್ವಿ ವೃದ್ಧ ಇಬ್ಲಿ ಕೂದಲು ಅದು ಇದು ಅಂದಾಗ ನಾವು ನಮ್ಮವನೇ ಅಲ್ವಾ ಅನ್ನೋತಾರೆ. ಅವ್ರುಗಳು ಬಂದು ಗಿಲ್ಲಿನ ಬೈದಾಗ ಇನ್ಫ್ಯಾಕ್ಟ್ ನಮಗೆ ಬೇಜಾರಾಯಿತು. ನಾವು ಬೈಯೋದು ಬೇರೆ, ಅವರೆಲ್ಲ ಸೇರಿ ಗಿಲ್ಲಿನ ಒಬ್ಬನ್ನೇ ಇದು ಮಾಡಿದಾಗ ಅವನೇನು ಮಾತಾಡ್ತಿರೋ ಪರಿಸ್ಥಿತಿಗೆ ಹೋಗ್ಬಿಟ್ಟ. ನಮಗೆ ಪಾಪ ಅನ್ಸೋದು, ಹೋಗ್ಬಿಟ್ಟು ಅಯ್ಯೋ ಗಿಲ್ಲಿನ ಎಲ್ಲ ಬೈತೀರ, ನಾವು ಬೈದ್ ಕಚ್ಚಾಡೋದು ಬೇರೆ, ಅದು ನಾವು ಒಂದು ಅನ್ನೋ ಥರ ಫೀಲ್ ಆಗ್ಬಿಡುತ್ತೆ. ಕುಟುಂಬದವ್ರು ಬೈಯೋದಕ್ಕೂ ಹೊರಗಡೆ ಆ ಥರ ಫೀಲ್ ಆಗಿ ನಾವು ಗಿಲ್ಲಿಗೆ ಚೆನ್ನಾಗಿ ರೋಸ್ಟ್ ಮಾಡಿದೆ ಬಿಡು, ಏನು ತಲೆ ಕೆಡ್ಸ್ಕೊಂಬೇಡ ಅಂತ ಹಿಂಗೆಲ್ಲ ಹೋಗಿ ಹೇಳ್ತಾ ಇದ್ವಿ. ನಮಗೆ ಜಗಳ ಬಂದಾಗ ನಾವು ಕಚ್ಚಾಡ್ತಿದ್ವಿ. ಸೊ ಹೌದು, ಗಿಲ್ಲಿ ಒಂದು ಆಟ ನಿಂತಿರೋದೆ ಇನ್ನೊಬ್ರ ಮೇಲೆ, ಇನ್ನೊಬ್ರು ರಿಯಾಕ್ಷನ್ ಮೇಲೆ. ಅವನು ಎಲ್ಲರಿಗೂ ಕಾಲು ಎಳಿತಾ ಇರ್ತಾನೆ, ಅವ್ರು ರಿಯಾಕ್ಟ್ ಮಾಡಿದ್ರೆ ಅವನಿಗೆ ಅದು ಕಂಟೆಂಟು. ಆಚೆ ಅವ್ರಿಗೆ ಒಂಥರ ಅದು ರಸದೌತಣ ಥರ ನೋಡೋಕೊಂಥರ ಮಜಾ ಇರುತ್ತೆ, ಟ್ರೋಲ್ ಮಾಡ್ಬೋದು. ಅವ್ನು ಸ್ವಲ್ಪ ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾನೆ, ಒಳ್ಳೆ ಕಾಮಿಕ್ ಸೆನ್ಸ್ ಇದೆ, ಒಳ್ಳೆ ಟೈಮಿಂಗ್ ಇದೆ. ಸೊ ಅದೆಲ್ಲ ವರ್ಕ್ ಆಗ್ತಾ ಇದೆ. ಅದು ಅಲ್ಲದೆ ಒಂದು ರಿಯಾಲಿಟಿ ಶೋ ಮಾಡಿ ಗೆದ್ಕೊಂಡೆಲ್ಲ ಬಂದಿರೋದ್ರಿಂದ ಇಲ್ಲಿ ಹೇಗೆ ಆಟ ಆಡಬೇಕು ಅನ್ನೋದು ಅವನಿಗೆ ತುಂಬ ಚೆನ್ನಾಗಿ ಗೊತ್ತು ಗಿಲ್ಲಿಗೆ. ರಕ್ಷಿತಾ ಅವ್ರನ್ನ ನಿನ್ನೆವರೆಗೂ ವೀಕ್ಷಕರು ತುಂಬಾ ಅಮಾಯಕಿ, ಮುಗ್ಧೆ, ಜೊತೆಗೆ ಒಂದಷ್ಟು ಪ್ರೌಢಮೆ ಕೂಡ ಇದೆ ಅವರ ವಯಸ್ಸಿಗೆ, ಬೇರೆಯವ್ರಿಗೆ ಬುದ್ಧಿ ಹೇಳುವಂಥದ್ದು, ಇದನ್ನೆಲ್ಲ ಮಾಡ್ತಾರೆ ಅಂತ ಅನ್ಕೊಂಡಿದ್ರು. ಬಟ್ ನಿನ್ನೆ ಎಪಿಸೋಡ್ ನೋಡಿ ಜನರಿಗೆ ತುಂಬಾ ಬೇಜಾರಾಗಿರುವಂಥದ್ದು, ತುಂಬಾ ಯಾಕೆ ಓವರ್ ಆಗಿ ಆಡ್ತಾ ಇದಾರೆ, ಯಾಕೆ ಕುಣಿತಾ ಇದಾರೆ, ನಿಂತಲ್ಲಿ ನಿಂತು ಯಾಕೆ ಮಾತಾಡ್ತಾ ಇಲ್ಲ ಅಂತ ಧನುಷ್ ಕೂಡ ಅಡ್ರೆಸ್ ಮಾಡಿ ಹೇಳಿದ್ರು. ಸೊ ಜನ ಅದನ್ನ ನಿನ್ನೆ ನೋಡ್ತಾ ಇದ್ರೆ ನಾವು 2ನೇ ವಾರನೇ ನೋಡ್ಬಿಟ್ಟಿದ್ವಿ. ನಾವು ಅದು ಹೇಳಿದಾಗ ಜನಕ್ಕೆಲ್ಲೋ ಒಂದ್ ಕಡೆ ಕನ್ವೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ನಾವು ತಪ್ಪಿತಸ್ಥರ ಸ್ಥಾನದಲ್ಲಿದ್ವಿ. ಬಟ್ ಇದು ಹೋಗ್ತಾ ಹೋಗ್ತಾ ಅವ್ರಿಗೆ ಗೊತ್ತಾಗ್ತಾ ಇದೆ. ನಮಗಲ್ಲಿ ಸ್ವಲ್ಪ ಬೇಗ ಗೊತ್ತಾಗುತ್ತೆ, ಜನಕ್ಕೆ ಲೇಟಾಗಿ ಗೊತ್ತಾಗುತ್ತೆ. ಧ್ರುವಂತಿಗೆ ಬೇಗ ಗೊತ್ತಾಯ್ತು, ಅದಾದ್ಮೇಲೆ ನಮಗೆ ಗೊತ್ತಾಯ್ತು, ಅದಾದ್ಮೇಲೆ ಈಗ ಅದು ಹಂಗೆ ಚೇಂಜಸ್ ಆಗ್ತಾನೆ ಇರುತ್ತೆ ಒಪಿನಿಯನ್ನು. ಈಗ ಅವ್ರಿಗೆ ಇವತ್ತು ರಕ್ಷಿತಾ ಇಷ್ಟ ಆಗಲ್ಲ, ನಾಳೆ ರಕ್ಷಿತಾ ಇಷ್ಟ ಆಗ್ಬೋದು. ಏನೋ ಒಂದು ಒಳ್ಳೇದು ಮಾಡಿದ ತಕ್ಷಣ ಮತ್ತೆ ಅವಳು ತುಂಬ ಸ್ಮಾರ್ಟ್ ಇದ್ದಾಳೆ, ಅದಂತೂ ಸತ್ಯ. ಮತ್ತು ಎಷ್ಟೋ ವಿಚಾರಗಳು ನಮಗೆ ಗೊತ್ತಿದೆ. ನಾನಲ್ಲಿ ಏನೋ ಸಿದ್ಧಾಂತ ಹೇಳಕ್ಕಂತೂ ಹೋಗಿಲ್ಲ. ಈಗ ಅವಳು ಏನು ಮಾಡ್ತಾಳೆ, ನಾವಿಬ್ರು ಕುತ್ಕೊಂಡು ಮಾತಾಡ್ತಾ ಇರ್ತೀವಿ ಅಂದ್ಕೊಳ್ಳಿ, ಆವಾಗ ನಾವು ಏನೋ ಇಲ್ಲಿ ಫಿಲಾಸಫಿ ಅಂತ ನಾವು ಮಾತಾಡಕ್ಕೆ ಹೋಗಲ್ಲ, ಹೌದು ಹೌದು ಹಂಗೆ ಹಿಂಗೆ ಅಂತ ನಾವು ಮಾತಾಡ್ತಿರ್ತೀವಿ. ಅವಳು ಬಂದು ಈ ಮೆಮೊರಿ ಎಷ್ಟೇ ಕೋಟಿ ಕೊಟ್ಟರು ಸಿಗಲ್ಲ ಅಲ್ಲ, ನಾವು ಬೇಕಾದರೆ ಇದನ್ನು ಅಂದರೆ ನಾವು ಇಲ್ಲಿದ್ದು ಜೀವಿಸ್ಬೋದು, ನಾವು ಕೋಟಿ ಕೊಟ್ಟರು ಇದನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಇದು ಬೇರೆನೇ, ನಮ್ಮನ್ನು ಸಿಚುವೇಶನ್ ಕೆಟ್ಟದ್ದು ಮಾಡುತ್ತೆ ಹೊರತು ಇಲ್ಲಿ ಯಾರು ಕೆಟ್ಟವ್ರಲ್ಲ ಅಂದರೆ ಈ ಫಿಲಾಸಫಿ ಹೇಳ್ತಿರ್ತಾಳೆ. ಅಂಥ ಫಿಲಾಸಫಿ 1000 ನಾನು ಹೇಳ್ಬೋದು. ಜನಕ್ಕೆ ಇಂಥದ್ದೇ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ನಾಟಕ ಮಾಡ್ಕೊಂಡು ಹೇಳೋದಕ್ಕೂ ಇದಾದರೆ ಬರ್ಕಾಗತ್ತೆ ಅಂತ ಹೇಳಿ ಆ ನಾಟಕ ಮಾಡಿ ಹೇಳೋದು ಅದೆಲ್ಲ ಅಂತ ನನಗನ್ಸುತ್ತೆ. ಅಂಥ ಫಿಲಾಸಫಿ ನಾನು 1000 ಹೇಳ್ತೀನಿ. ನಾನು ಸಿಂಗಲ್ ಪೇರೆಂಟಾಗಿ ಬಂದಿದ್ದು, ನಾನು ನಡೆದು ಬಂದಿದ್ದ ದಾರಿ ಹಾದಿ ಎಲ್ಲ ಹೇಳ್ತಿದ್ರೆ ಎಷ್ಟೋ ಜನಕ್ಕೆ ನಾನು ಅದನ್ನ ಮಾಡ್ತಾನೆ ಇರಲಿಲ್ಲ. ಕೆಟ್ಟವ್ರಾದ್ರೂ ಪರವಾಗಿಲ್ಲ, ನಾವು ಆಟ ಆಡಬೇಕು, ಅಲ್ಲಿ ಸಿಚುವೇಶನಲ್ಲಿ ನಮಗೇನು ಅನ್ಸುತ್ತೋ ಅದನ್ನು ರಿಯಾಕ್ಟ್ ಮಾಡಬೇಕು ಅಂತಿರ್ತೀವಿ ಹೊರತು ನಾನು ಎಲ್ಲೂ ಮಧ್ಯೆ ಹೋಗಿ ತೋರಿಸ್ಕೊಂಡು ಎಲ್ಲ ಫಿಲಾಸಫಿ ಹೇಳ್ತಾ ಇರಲಿಲ್ಲ. ಅದೆಲ್ಲ ನಮ್ಗೆ ಇಷ್ಟ ಆಗಲ್ಲ. ನಾಟಕ ಮಾಡೋದು ನನಗೆ ಇಷ್ಟನೇ ಆಗಲ್ಲ. ಫಸ್ಟ್ ಆಫ್ ಆಲ್ ನೇರವಾಗಿ ಹೇಳಿ ಕೆಟ್ಟವ್ರಾಗ್ತೀವೋ ಒಳ್ಳೆಯವ್ರಾಗ್ತೀವೋ ಗೊತ್ತಿಲ್ಲ. ಅದೆಲ್ಲ ಒಂಥರ ಮೈಂಡ್ ಗೇಮ್ಗಳು. ಸ್ಮಾರ್ಟು, ನಮ್ಮ ಜನ ಇನ್ನೋಸೆಂಟ್ ಇರ್ತಾರೆ, ಅದನ್ನೇ ನೋಡಪ್ಪ ಎಷ್ಟು ಪ್ರೌಢಿಮೆ, ಇಷ್ಟು ಚಿಕ್ಕ ಏಜೆಲ್ಲ ಇಷ್ಟೆಲ್ಲ ತಿಳ್ಕೊಂಡಿದ್ದಾಳೆ, ಆ ಥರ ನೋಡ್ತಾರೆ. ನನಗದು ಜನ ಮರಳು ಜಾತ್ರೆ ಮರಳು ಅಂತಾನೆ ಅನ್ಸುತ್ತೆ.
ರಕ್ಷಿತಾ ಅವರು ಹ್ಮ್. ಅಂದ್ರೆ ಕಿಚ್ಚ ಸುದೀಪ್ ಸರ್ ಒಂದ್ಸಲ ಬುದ್ಧಿ ಹೇಳೋವರೆಗೂ ಒಂಥರ ಇದ್ದಿದ್ದು, ಆಮೇಲೆ ಕಿಚ್ಚನ ಚಪ್ಪಾಳೆ ಸಿಕ್ಕೋ ಆ ವಾರ ಏನಿದೆ ಅವ್ರು ಇನ್ನೊಂಥರ ರಕ್ಷಿತಾ ಕಾಣಿಸಿದ್ರು. ಹ್ಮ್. ಅದಾದ ನಂತರದಲ್ಲಿ ಇವಾಗ ಇನ್ನೊಂಥರ ರಕ್ಷಿತಾ ಕಾಣಿಸ್ತಾ ಇದ್ದಾರೆ. ಅಂದ್ರೆ ರಕ್ಷಿತಾನ ನಾವು ಹೀಗೆ ಅಂತ ಜಡ್ಜ್ ಮಾಡಕ್ ಆಗ್ತಾ ಇಲ್ಲ, ವೀಕ್ಷಕರಾಗಿ ಚೇಂಜ್ ಆಗ್ತಾನೆ ಇದ್ದಾರೆ. ಬಹುಶಃ ಹೌದು, ಮನೆಯಲ್ಲಿ ಇದ್ದಾಗ ನಾವುಗಳು ಹಂಗೆ ಕಾಣ್ಬೋದೇನೋ. ಅಂದ್ರೆ ಅಲ್ಲಿ ಸಿಚುವೇಶನ್ ನಮ್ಮನ್ನ ಚೇಂಜ್ ಮಾಡಿಸ್ತಾ ಇರುತ್ತೆ. ಬೇರೆಯವ್ರ ವಿಚಾರದಲ್ಲಿ ಅದಾದ್ರೆ ರಕ್ಷಿತಾ ಹೇಗೆ ಅಂದ್ರೆ ಅವಳಿಗೆ ಏನಾಯ್ತು, ನಾವು ಅವಳನ್ನ ಒಂದ್ ಸ್ವಲ್ಪ ನಾವಿಬ್ರು ತಪ್ಪು ಮಾಡಿದ್ದಕ್ಕೆ, ಅದೇ ವಿಲನ್ ಇದ್ರೇನೆ ಹೀರೋಯಿನ್ ಅಥವಾ ಹೀರೋ ಇರೋಕ್ ಸಾಧ್ಯ. ನಾನು ಅದನ್ನ ಅವಳಿಗೆ ಮುಖಕ್ಕೆ ಹೇಳ್ತಾ ಇದ್ದೆ, ನಮ್ಮಿಂದಾನೇ ನೀನ್ ಹೈಪ್ ಆಗಿದ್ಬಿಡು ಹಂಗೆ ಹಿಂಗೆ. ಅವಳು ಅದನ್ನ ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಂಡ್ಲು, ಸಿಂಪತಿ ಬಂತು, ಇವರಿಬ್ರು ಅವಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಮತ್ತೆ ಅಲ್ಲಿಂದ ಶುರುವಾಗಿದ್ದು. ಅದಾದ್ಮೇಲೆ ಸುದ್ದಿ ಅವರು ಕೂಡ ಏನೋ ಒಂದು ವರ್ಡ್ ಯೂಸ್ ಮಾಡಿದ್ರು, ಅವಳು ನೋಡಿ ಅವಳದ ಅದೃಷ್ಟ, ಅಲ್ಲೂ ಕೂಡ ಅವಳಿಗೊಂದು ಹೈಪ್ ಸಿಕ್ತು. ಅದಾದ್ಮೇಲೆ ಅವರು ಸ್ವಲ್ಪ ಓವರ್ ಆಗಿ ಆಡಕ್ ಶುರು ಮಾಡಿದ್ರು. ಈ ಮನೇಲಿ ವೀಕೆಂಡ್ ಅಂದ್ರೆ ಬೈಯೋದು ಇವ್ರಿಗೆನೆ, ನನ್ಗೆ ಅಶ್ವಿನಿ ಅವ್ರಿಗೆ, ಸುದಿ ಹಿಂಗೆ ನಮ್ ಗ್ಯಾಂಗಿಗೆ ಬೈತಾರೆ, ನಾವೆಲ್ಲ ಒಳ್ಳೆಯವರು ಅನ್ನೋದು ಆ ಓವರ್ ಕಾನ್ಫಿಡೆನ್ಸ್ ಶುರು ಆಗೋಯ್ತು ಅವಳಿಗೆ. ಸೊ ಒಂಥರ ತುಂಬಾ ಹಾರಾಡ್ತಾ ಇದ್ಲು. ಆ ಹಾರಾಡೋ ಬರದಲ್ಲೇ ಅದೇ ನಾಮಿನೇಟೆಡ್ ಟೀಮ್ ಇದ್ದಾಗ ಟಾಸ್ಕ್ ಅಂತ ಬಂತು. ನನಗೆ ಅಷ್ಟು ದಿವಸ ಅವಳ ಮೇಲೆ ನನ್ಗೆ ಯಾವುದೇ ಅಭಿಪ್ರಾಯ ಇರಲಿಲ್ಲ, ಅವಳು ಹಂಗೆ ಆಡ್ತಾಳೆ ಅಂತೆಲ್ಲ ಧ್ರುವ ಅಂತ ಹೇಳಿದ್ರು ನನಗೆ ಅನ್ಸಿರ್ಲಿಲ್ಲ. ಬಟ್ ನಾಮಿನೇಟೆಡ್ ಟೀಮಲ್ಲಿ ಟಾಸ್ಕ್ ಅಂತ ಬಂದಾಗ ಅವಾಗ ನನಗೆ ತುಂಬಾ ಸಿಟ್ಟಂದ್ರೆ ಸಿಕ್ಕಾಬಟ್ಟೆ ಸಿಟ್ಟು ಬಂದಿದ್ದು ನನ್ಗೆ ಅವಳ ಮೇಲೆ. ಅವಾಗಲೇ ನಾವೆಲ್ಲ ಅಭಿನ ನಾಮಿನೇಟ್ ಮಾಡೋಣ ಅಂದಾಗ ಅವಳು ರಘುವರ್ನ ಮಾಡೋಣ ಅಂತ ಹಠ ಹಿಡಿದು ಅವಳದೇ ಸಾಧಿಸಿದ್ಲು. ಮತ್ತು ಅದೆಲ್ಲ ಪ್ರೀ ಪ್ಲ್ಯಾಂಡ್ ಅವಳದು ಮತ್ತೆ ಗಿಲ್ಲಿದು. ಅದು ಏನೋ ಹೇಳಿದ್ರಲ್ಲ, ಯಾರನ್ನೋ ಸ್ಲೀಪರ್ ಕೋಚ, ಏನೋ ಸ್ಲೀಪರ್ ಸೆಲ್ ಅಂತ ಹೇಳಿ ಅವಳನ್ನ ಬಿಟ್ಟಿದ್ದಾಗ ಇಲ್ಲಿ ಹಿಂಗೆ ಮಾಡು ಹಂಗೆ ಮಾಡು ಕೊಡು ಅಂತ. ಸೊ ಅಲ್ಲಿ ನನಗೆ ತುಂಬ ಕೋಪ ಬಂದಿದ್ದು ರಕ್ಷಿತಾ ಮೇಲೆ. ಸೊ ಆಮೇಲೆ ಅಲ್ಲಿ ಅವಳು ತುಂಬ ಓವರಾಗಿ ಆಡಿದ್ದಕ್ಕೆ ವೀಕೆಂಡಲ್ಲಿ ಸರ್ ಚೆನ್ನಾಗಿ ಕ್ಲಾಸ್ ತೊಗೊಂಡ್ರು. ಆಮೇಲೆ ಸ್ವಲ್ಪ ಬದಲಾಗಿ ಆಟ ಆಡ್ತಾ ಇದ್ದು. ನಾನೇ ಅವಳಿಗೆ ಅವಾಗ ಉತ್ತಮ ಕೊಟ್ಟಿದ್ದೆ, ಸರ್ ಕೂಡ ಕಿಚ್ಚನ ಚಪ್ಪಾಳೆ ಕೊಟ್ಟರು. ಈಗ ಮತ್ತೆ ಇನ್ನೊಂದು ವರ್ಷನ್ ಶುರು ಆಗಿದೆ. ಜನ ಓಕೆ ಒಂಥರ ಇನ್ನೋಸೆಂಟ್ ಅಂತ ಇಷ್ಟಪಟ್ಟಿದ್ದು, ಅವಳು ಹಿಂಗೆ ಅದೆಲ್ಲ ಆಡ್ದಾಗ ನಮಗೆ ಹೆಂಗೆ ಇರಿಟೇಟ್ ಆಗ್ತಾಯಿತ್ತು, ಅವಾಗ ಜನ ಅದನ್ನು ಅಬ್ಸರ್ವ್ ಮಾಡಲಿಲ್ಲ. ನಾವು ಗೆಜ್ಜೆ ಎಲ್ಲಾಡಿಸಿ ಅವಳಿಗೆ ಹರ್ಟ್ ಮಾಡಿದ್ವಿ ಅನ್ನೋದೇ ಹೈಲೈಟ್ ಆಗಿತ್ತು. ಈಗ ಅವಳು ಯಾಕೆ ಡ್ಯಾನ್ಸ್ ಮಾಡ್ತಾಳೆ, ಧ್ರುವಂತ್ ಡ್ಯಾನ್ಸ್ ಅವಳು ಡ್ಯಾನ್ಸ್ ನೋಡಿ ಸಾಕಾಗಿ ಹೋಗ್ಬಿಡಿದೆ ಅವರಿಗೆ. ಸೊ ಅವರ ಒಂದು ಅಭಿಪ್ರಾಯ ಈಗ ಚೇಂಜ್ ಆಗಿರುತ್ತೆ ನೋಡಿ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಬೇರೆ ಅಭಿಪ್ರಾಯ ಜನಕ್ಕೂ ಆಗುತ್ತೆ, ಅವಳು ಬದಲಾಗ್ತಾಳೆ. ಅದು ಆಟನೇ ಹಂಗಿದೆ. ಈಗ ಯಾರು ಗೆಲ್ಬಹುದು, ಮುಂದಿನ ವಾರಗಳಲ್ಲಿ ಯಾರು ಮನೆಯಿಂದ ಹೊರಗಡೆ ಬರ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಗೆಲ್ಲಬಹುದು ಅಂತಂದ್ರೆ ಗಿಲ್ಲಿನೇ ಗೆಲ್ಲಬಹುದು. ಗೆಲ್ಲಬೇಕು ಅಂತಂದ್ರೆ ಅಶ್ವಿನಿ ಅವ್ರು ಗೆಲ್ಲಬೇಕು, ಒಂದು ಹೆಣ್ಮಗಳು ಗೆಲ್ಲಬೇಕು. ಅಷ್ಟು ಧೈರ್ಯವಾಗಿ ಮಾತಾಡ್ತಾರಲ್ಲ, ಆ ಗಡ್ಸಿ ಯಾರಿಗೂ ಇಲ್ಲ. ಸೊ ಅವ್ರು ಗೆಲ್ಲಬೇಕು. ಮುಂದಿನ ವಾರಗಳಲ್ಲಿ ಎಲ್ಲರೂ ಬರ್ತಾರೆ. ಮಾಳು, ಅಭಿ, ಸ್ಪಂದನ, ಆಮೇಲೆ ಧ್ರುವಂತು, ಮತ್ತೆ ಇನ್ಯಾರಿದ್ದಾರೆ ಅಷ್ಟೇ, ಇವರೆಲ್ಲ ಬರ್ತಾರೆ ಅಂತ ನಂಗೆ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ಸೂರಜ್, ರಾಶಿಕಾ ಎಲ್ಲ ಬರ್ತಾರೆ. ರಿಷಾ ಅವ್ರು ಹೇಳೋದನ್ನ ಹೇಳ್ಬೇಕು ನಾನು. ರಿಷಾ ಅವ್ರು ಹೇಳ್ಬಿಟ್ಟಿದ್ದಾರೆ, ಜಾಹ್ನವಿ ಅವ್ರ ಜೊತೆ ಅಂತ ಮಾತ್ರ ನಾನು ಕನೆಕ್ಷನ್ನೇ ಮಾಡ್ಕೊಳಲ್ಲ ಲೈಫ್ ಅಲ್ಲಿ ಅಂತ. ಅದ್ ಏನ್ ಪ್ರಾಬ್ಲಮ್ ಆಯ್ತು ಅಂತ ರಾಶಿಕಾ ಮತ್ತೆ ರಿಷಾ ಮಧ್ಯೆ? ಅಂದ್ರೆ ಅವ್ರಿಬ್ರು ಮಧ್ಯೆ ನನಗೇನ್, ಹೌದೌದು, ಅವ್ರೇನ್ ಕನೆಕ್ಷನ್ ಮಾಡೋದು, ನಾನು ಅವರು ಮಲ್ಗಿರೋ ಕಡೆ ತಲೆ ಹಾಕಿ ಮಲ್ಗಲ್ಲ ನಾನು. ನನಗೆ ತುಂಬಾ ಇರಿಟೇಟ್ ಅನ್ಸಿದ್ದೆ ರಿಷಾ. ಯಾಕಂದ್ರೆ ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಬಿಗ್ ಬಾಸ್ ಮನೆಯಲ್ಲಿ ಜಗಳ ಮಾಡಬೇಕು, ಮಾತಾಡಬೇಕು, ಲೌಡ್ ಆಗಿರಬೇಕು ಅಂತ ಹೇಳಿ. ಸುಮ್ಮನೆ ನೀವು ಕೂತಿದ್ರೆ ಯಾಕೆ ಕೂತಿದ್ರೆ ಹಂಗೆ ಅಂತ ಬಂದ್ಬಿಡ್ತಾರೆ. ಆ ಥರ ಒಂಥರ ನನಗೆ ಅದೇನೋ ಆ ಪರ್ಸ್ನಾಲಿಟಿನೇ ಓವರ್ ಆಲ್ ಇಷ್ಟ ಆಗಲಿ. ಹಂಗೆ ನೋಡಿದ್ರಪ್ಪ, ಧ್ರುವಂತ್ ನನ್ನ ಬಗ್ಗೆ ಅಷ್ಟು ಮಾತಾಡಿದ್ರು, ಅಟ್ಲೀಸ್ಟ್ ಒಂದು ಪರ್ಸ್ನಾಲಿಟಿ ಅಂತ ಇದೆ. ಏನು ಪರ್ಸ್ನಾಲಿಟಿ ಇಲ್ಲದೇ ಇರೋರು ಅಂತಂದರೆ ನನಗೆ ರಿಷಾ ಅಂತ ಅನ್ನಿಸ್ತು. ಸೊ ಅದೇ ಸುಮ್ಮನೆ ಕೆಲವ್ರ ಜೊತೆ ಏನು ಗೊತ್ತಾ, ಮಾತಾಡಿದ್ರೆ ನಮ್ಮ ಮರ್ಯಾದೆ ಹಾಳಾಗುತ್ತೆ ಅಂತಾರಲ್ಲ, ಆ ಥರದ್ದು ಒಂದು ಕ್ಯಾಟಗರಿ. ಅದಕ್ಕೆ ಲಾಸ್ಟಿಗೆ ನಾನು ಅವಳ ಜೊತೆ ಜಗಳಕ್ಕೂ ಹೋಗ್ತಾ ಇರಲಿಲ್ಲ. ಯಾಕಂದರೆ ಅವಳು ಬಾಯ್ ಬಿಟ್ಟರೆ ನನಗೆ ಅದೇನೋ ಆ ಒಂದು ಸ್ಲ್ಯಾಂಗೇ ಇಷ್ಟ ಆಗ್ತಾ ಇರಲಿಲ್ಲ. ಥೂ ಅನ್ನೋದು, ನನ್ನ ಮಗ, ಆ ಥರ ಎಲ್ಲ ನನಗೆ ಅದು ಇಷ್ಟ ಆಗ್ತಿಲ್ಲ. ನೀವು ಬೇರೆ ಸೀಸನಲ್ಲಿ ಎಲ್ಲರೂ ಹಂಗೆ ಮಾತಾಡಿದ್ದಾರೆ, ಬಟ್ ನಮ್ಮ ಸೀಸನ್ ತುಂಬ ಡಿಗ್ನಿಫೈಡ್ ಆಗಿತ್ತು. ಸೊ ಅದು ಯಾವುದು ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಅವಳು ಇಷ್ಟ ಆಗಲ್ಲ. ರಾಶಿಕಾ ಆ್ಯರೋಗೆಂಟು, ಒಂದು ಗ್ರ್ಯಾಟಿಟ್ಯೂಡ್ ಇಲ್ಲ, ಮತ್ತು ಅದೇ ಒಂದು ರಿಗ್ರೆಟ್ ಯಾವುದೂ ಇರಲಿಲ್ಲ. ಸೊ ಹಾಗಾಗಿ ಅದು ಜಗಳನೇ ಆಗ್ತಾ ಬಂತು. ಸೊ ನನಗೆ ಅವರು ಇಷ್ಟ ಆಗಲಿಲ್ಲ, ಸೂರಜು ಇಷ್ಟ ಆಗಿಲ್ಲ, ಯಾರೂ ಇಷ್ಟ ಆಗಿಲ್ಲ. ಓಕೆ, ಎಸ್ ಮೇಡಮ್, ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಬಿಗ್ ಬಾಸ್ ಜರ್ನಿಯನ್ನ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಕೆಲಸ ಮಾಡಬೇಕು, ಹೆಸರು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಅದೆಲ್ಲವೂ ಕೂಡ ಈಡೇರ್ಲಿ ಅಂತ ನಾವು ಹಾರೈಸ್ತೀವಿ. ಖುಷಿಯಾಗಿರಿ. ಥ್ಯಾಂಕ್ ಯು ವೆರಿ ಮಚ್, ಮೀನ್ಸ್ ಅ ಲಾಟ್. ಎಸ್, ಇದಾಗಿತ್ತು ಬಿಗ್ ಬಾಸ್ ಕನ್ನಡ ಸೀಸನ್ 12 ಸ್ಪರ್ಧಿ ಜಾಹ್ನವಿ ಅವರ ಮಾತುಗಳು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.